ನಾವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಆಸ್ತಿಕ ಪರ್ವವನ್ನು ಪ್ರಾರಂಭ ಮಾಡಬೇಕು. ಪೌಷ್ಯ ಮತ್ತು ಪೌರೋಮ್ಯ ಅಂತ ಹೇಳುವ ಎರಡು ಪರ್ವಗಳನ್ನು ಮುಗಿಸಿ ಆದಿಪರ್ವದ ಮೂರನೆಯ ಪರ್ವ ಆಸ್ತಿಕ ಪರ್ವ. ಮಹಾಭಾರತ ಆಸ್ತಿಕ ಪರ್ವದಿಂದ ಶುರುವಾಗ್ತದೆ ಅಂತ ಹೇಳುವ ಒಂದು ವಾದವೂ ಇದೆ. ತಥಾಸ್ತಿಕ ಆಸ್ತಿಕಾದಿ ತಥಾಪರೇ. ಕೆಲವರು ಆಸ್ತಿಕ ಪರ್ವದಿಂದ ಮಹಾಭಾರತ ಶುರುವಾಗ್ತದೆ ಅಂತ ಹೇಳ್ತಾರಂತೆ. ಕೆಲವರು ತಥಾ ಉಪರಿಚರಾದ್ಯನ್ಯೇ, ಉಪರಿಚರನ ಕಥೆಯಿಂದ ಮಹಾಭಾರತ ಶುರುವಾಗುವುದು ಅಂತ ಕೆಲವರು ಹೇಳ್ತಾರಂತೆ. ಹೀಗೇನೋ ಒಂದು ಕಥೆ ಕಟ್ಟಿದ್ದಿದೆ. ಆದರೆ ಆ ಶ್ಲೋಕ ಮಹಾಭಾರತದಲ್ಲೇ ಬರುವಂಥದ್ದು. ಭಾರತಂ ಪರಿಚಕ್ಷತೆ ಅಂತ ಉಪಸಂಹಾರ ಆಗುವ ಶ್ಲೋಕ ಅದು. ಅದಕ್ಕೆ ಅರ್ಥ ಉಪರಿಚರನ ಕಥೆಯಿಂದ ಶುರುವಾಗ್ತದೆ ಅಂತ ಅರ್ಥ ಅಲ್ಲ. ಅದು ಉಪರಿಚರ ವಸುವಿನ ಕಥೆ ಅಲ್ಲ. ಉಪರಿಚರ ಅಂತ ಹೇಳಿದರೆ ಭಗವಂತ, ಎಲ್ಲಕ್ಕಿಂತ ಉಪರಿ ಎತ್ತರದಲ್ಲಿ ಚರ ಅಂದರೆ ಇರುವವ. ಸರ್ವೋತ್ತಮನಾದ ಉಪರಿಚರ ಭಗವಂತನ ವಿಷಯದಲ್ಲಿ ಮಹಾಭಾರತ ಇದೆ ಅಂತ ಅರ್ಥ. ಅದಕ್ಕೆ ಭಗವಂತನನ್ನು ಪ್ರತಿಪಾದಿಸುವ ಕಥೆ ಮಹಾಭಾರತ. ಆಸ್ತಿಕ ಕಥೆ ಅಲ್ಲಿದೆ ಅಂತ ಹೇಳಿದರೆ ಅರ್ಥ ಏನು? ಆಸ್ತಿಕರು ಅಸ್ಥಿ ಅಂತ ಹೇಳುವವರು, ಧರ್ಮ ಅಧರ್ಮಗಳೆಲ್ಲ ಇದೆ, ಸ್ವರ್ಗ ನರಕಗಳು ಇದೆ, ಮೋಕ್ಷ ಭಗವಂತ ಇದ್ದಾನೆ ಅಂತ ಹೇಳುವ ಈ ಧರ್ಮಾಧರ್ಮಗಳ ವಿಷಯದಲ್ಲಿ ಈ ಕಥೆ ಇದೆ. ಕೇವಲ ಪಾಂಡವರ ಕಥೆ ಅಷ್ಟೇ ಅಲ್ಲ, ಅದು ಧರ್ಮ ಅಧರ್ಮಗಳ ಯುದ್ಧದ ಬಗ್ಗೆ ನಮ್ಮ ಒಳಗೇ ನಡೆಯತಕ್ಕಂತಹ ಕುರುಕ್ಷೇತ್ರದ ಕಥೆ ಅದು ಅನ್ನುವ ಒಂದು ಅರ್ಥ, ಅಧ್ಯಾತ್ಮದ ಅರ್ಥ ಅದಕ್ಕಿದೆ ಎನ್ನುವುದು ಅದರ ಅರ್ಥ. ಹೀಗೆ ಮಹಾಭಾರತಕ್ಕೆ ಅನೇಕ ಮುಖಗಳಲ್ಲಿ ಅರ್ಥ ಇದೆ ಅಂತ ಹೇಳುವ ಶ್ಲೋಕ ಅದು. ಮಹಾಭಾರತ ಆರಂಭ ಆಗುವುದು ನಾವೀಗ ಎಲ್ಲಿಂದ ನೋಡ್ತಾ ಬರ್ತಾ ಇದ್ದೇವೆ. ಅನುಕ್ರಮಣಿಕಾ ಅಧ್ಯಾಯದ ನಂತರದಲ್ಲಿ ಅಕ್ಷೌಹಿಣಿ ಲೆಕ್ಕಾಚಾರವನ್ನು ಹೇಳುವ ಕಥೆ ಪ್ರಾರಂಭ ಆಗಿ ಜನಮೇಜಯನ ಸರ್ಪಯಾಗಕ್ಕೆ ಸಂಬಂಧಪಟ್ಟ ಹಾಗೆ ಧೌಮ್ಯರ ಶಿಷ್ಯರ ಕಥೆ, ಉತ್ತಂಕನ ಕಥೆ, ಅಲ್ಲಿಂದಲೇ ಮಹಾಭಾರತ ಆರಂಭ. ರುರು ಪೌಲೋಮ್ಯ ಪರ್ವದಲ್ಲಿ ರುರುವಿನ ಕಥೆ ಬಂತು. ಭಾರ್ಗವ ವಂಶದಲ್ಲಿ ಆವಿರ್ಭವಿಸಿದಂತಹ ರುರು ಸರ್ಪಗಳನ್ನೆಲ್ಲ ಕೊಲ್ತಾ ಇದ್ದವ. ಒಂದು ವಿಚಿತ್ರ ಜಾತಿಯ ಸರ್ಪವನ್ನು ಸಾಯಿಸುವುದಕ್ಕೆ ಹೋದಾಗ ಅತಿಮಾನುಷವಾದ ಭಾಷೆಯಲ್ಲಿ ಆ ಸರ್ಪ ಮಾತನಾಡಿತು. ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನಿನ್ನದೇನೋ ವಿಶೇಷ ಇದೆ ಅಂತ ರುರು ಹೇಳಿದಾಗ, ನಾನು ಜನ್ಮಾಂತರದಲ್ಲಿ ನನ್ನ ಗೆಳೆಯನಿಗೆ ಒಂದು ತಮಾಷೆ ಅಂತ ಹೇಳಿ ದರ್ಭೆಯ ಸರ್ಪವನ್ನು ಬಿಸಾಡಿದಾಗ ಒಂದು ಅನಾಹುತ ಆಗಿ ಹೋಯಿತು. ಗೆಳೆಯನಾದಂತಹ ತಪಸ್ವಿ ನನಗೆ ಶಾಪ ಕೊಟ್ಟ, ಸರ್ಪವಾಗಿ ಹುಟ್ಟು ಅಂತ ಹೇಳಿ ಅದರಿಂದ ಸರ್ಪವಾಗಿ ಹುಟ್ಟಿದ್ದೇನೆ. ಅದರಿಂದ ತಮಾಷೆ ಮಾಡಬಾರ್ದು ಸುಮ್ಮನೆ ಅನ್ನೋದು ನನಗೆ ಅರ್ಥವಾದದ್ದು ಅಂತ ಹೇಳ್ತಾ ಇದ್ದ ಹಾಗೆ ಆತ ಒಬ್ಬ ತಪಸ್ವಿಯಾಗಿ ಬಿಟ್ಟ. ಸರ್ಪದ ಶರೀರವನ್ನು ಕಳೆದುಕೊಂಡು ಮಾನುಷ ಶರೀರದಿಂದ ತಪಸ್ವಿಯಾಗಿ ಶೋಭಿಸಿದ. ಅದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡಿದಾಗ ಇಷ್ಟೇ ಕಾರಣ. ಆಮೇಲೆ ತನ್ನ ಗೆಳೆಯನ ಜೊತೆಗೆ, ನಾನು ತಮಾಷೆಗಾಗಿ ಮಾಡಿದ್ದು ತಪ್ಪಾಯಿತು, ನೀನು ಅಷ್ಟರಲ್ಲೇ ಸಿಟ್ಟು ಮಾಡಿ ಶಾಪ ಕೊಟ್ಟು ಬಿಟ್ಟಿಯಲ್ಲ ಅಂತ ಹೇಳಿದಾಗ ರುರು ಅಂತಕ್ಕಂತಹ ಒಬ್ಬ
ಅಪ್ಸರ ಪುರುಷ ಶ್ರೇಷ್ಠ ವ್ಯಕ್ತಿ ಆತನ ದರ್ಶನ ಮಾತ್ರದಿಂದ ಆತನ ಸಂಭಾಷಣ ಮಾತ್ರದಿಂದ ನಿನ್ನ ಸರ್ಪ ಶರೀರ ಹೋಗಲಿ, ನಿನಗೆ ಅದರಿಂದಾಗಿ ಧರ್ಮೋತ್ಪತ್ತಿ ಆಗಲಿ ಅಂತ ಆತ ಹೇಳಿದ. ಅದರ ಕಾರಣದಿಂದ ನಿನ್ನ ಸಂಸರ್ಗದಿಂದ ಇವತ್ತು ನನ್ನ ಆ ಒಂದು ಕೆಟ್ಟ ಶರೀರ ದುಷ್ಟ ಯೋನಿ ಅದು ಹೋಗಿ ಮತ್ತೆ ಋಷಿ ಶರೀರ ಪ್ರಾಪ್ತಿಯಾಗಿದೆ ಅಂತ ಆತ ರೂರುವಿನ ಜೊತೆಗೆ ಸಂಭಾಷಣೆ ಮಾಡಿದ. ಇಷ್ಟು ಮಾಡಿದಾಗ ರೂರು ಕೇಳ್ತಾನೆ ಅವನಲ್ಲಿ, ನನಗೆ ಸರ್ಪಗಳು ಅಂತ ಹೇಳಿದರೆ ಮಹಾ ಸಿಟ್ಟು. ನನ್ನ ಪತ್ನಿಯಾದ ಪ್ರಮದ್ವರೆಯನ್ನು ನಿಷ್ಕಾರಣವಾಗಿ ಕಚ್ಚಿ ಸಾಯಿಸಿದಂತಹ ಸರ್ಪಗಳು ಎಲ್ಲಿ ಸಿಕ್ಕಿದ್ರೂ ಕೊಂದು ಹಾಕ್ತಾ ಇದ್ದೇನೆ. ನೀನು ಮಾನುಷ ಭಾಷೆಯಲ್ಲಿ ಮಾತನಾಡಿದ್ದರಿಂದ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಹಾಗೆ ಅಂತೇಳಿ ಬೇರೆ ಯಾವ ಸರ್ಪ ಸಿಕ್ಕಿದ್ರೂ ನಾನು ಇನ್ನು ಬದುಕುವುದಕ್ಕೆ ಬಿಡುವುದಿಲ್ಲ ಅಂತ ತನ್ನ ಸಿಟ್ಟನ್ನು ಅವನಲ್ಲಿ ಹೇಳಿಕೊಂಡ. ಆವಾಗ ಆ ಮಹರ್ಷಿ ಸರ್ಪದ ಶರೀರವನ್ನು ತ್ಯಜಿಸಿ ಈಗ ಅಲ್ಲಿ ಕಾಣಿಸಿಕೊಂಡಿರತಕ್ಕಂತಹ ಕಪಾಲ ಮಹರ್ಷಿ ಅವ ಹೇಳ್ತಾನೆ, ಅಹಿಂಸಾ ಪರಮೋ ಧರ್ಮ. ನಾವಿವತ್ತು ಅಹಿಂಸಾ ಪರಮೋ ಧರ್ಮ ಅನ್ನೋ ಶ್ಲೋಕವನ್ನು ಅಲ್ಲಲ್ಲಿ ಎಲ್ಲೆಲ್ಲೋ ಓದ್ತೇವೆ. ಅದರ ಮೂಲ ಮಹಾಭಾರತದ ಈ ಭಾಗದಲ್ಲಿ ಬಂದ ಶ್ಲೋಕ, ಅಹಿಂಸಾ ಪರಮೋ ಧರ್ಮ ಸರ್ವ ಪ್ರಾಣಭೃತ ಅಂಬರ ತಸ್ಮಾತ್ ಪ್ರಾಣಭೃತ ಸರ್ವಾನ್ ನ ಹಿಂಸ್ಯಾತ್ ಬ್ರಾಹ್ಮಣ ಕ್ವಚಿತ್. ಆತ ಇವನಿಗೆ ಉಪದೇಶ ಮಾಡಿದ ಮಾತು ಇದು. ಅಹಿಂಸೆ ಎಂಬುದು ದೊಡ್ಡ ಧರ್ಮ. ಯಾಕೆ ದೊಡ್ಡ ಧರ್ಮ ಅಂದರೆ, ಅಹಿಂಸೆ ಅಂದರೆ ಮಾಡುವ ಕೆಲಸ ಅಲ್ಲ, ಮಾಡದೇ ಇರುವ ಕೆಲಸ. ಹಿಂಸೆಯನ್ನು ಮಾಡದೇ ಇರುವುದಕ್ಕೆ ಅಹಿಂಸಾ ಅಂತ ಹೆಸರು. ಮಾಡುವಂಥದ್ದು ಕಷ್ಟ, ಮಾಡದೇ ಇರುವುದು ಸುಲಭ. ಹಾಗಿರುವಾಗ ಇದು ದೊಡ್ಡ ಧರ್ಮ, ಪರಮಧರ್ಮ. ಹೇಗೆ ಅಂದರೆ, ಕೆಲವೆಲ್ಲ ಮಾಡುವುದೇ ಸುಲಭ, ಮಾಡದೇ ಇರುವುದು ಕಷ್ಟ. ಕೋಪ ಮಾಡಿಕೊಳ್ಳುವುದು ಸುಲಭ, ಕೋಪ ಮಾಡದೇ ಇರುವುದು ತುಂಬ ಕಷ್ಟ. ಕೋಪ ಉಂಟಾಗುವ ಪ್ರಸಂಗ ಬಂದಾಗಲೂ ಕೋಪವನ್ನು ತಡೆದು ನಿಲ್ಲಿಸುವುದು ಅನ್ನೋದು ಒಂದು ತಪಸ್ಸು ಅಂತ ಕರೆಸಿಕೊಳ್ತದೆ. ಅದಕ್ಕೆ ಭಾರೀ ಪುಣ್ಯ ಅಂತೆ. ಕೋಪ ಬರುವ ಸಂದರ್ಭದಲ್ಲಿ ಆ ಕೋಪವನ್ನು ತಡೆದು ನಿಲ್ಲಿಸುವುದು ಒಂದು, ಕೋಪವನ್ನು ತಡಿಲಿಕ್ಕಾಗದೇ ಹೋದರೂ ಕೂಡ ಕೋಪದ ಪರಿಣಾಮವನ್ನು ತಡೆದು ನಿಲ್ಲಿಸುವುದು ಎರಡನೇದ್ದು. ಇದನ್ನು ಮಾಡಿದರೆ ಅದಕ್ಕೆ ವಿಶಿಷ್ಟವಾದ ಪುಣ್ಯ ಅಂತೆ. ಭೀಮಸೇನ ದೇವರು ಭಾರೀ ಪುಣ್ಯ ಸಂಪಾದಿಸಿದ ಕೆಲಸ ಯಾವುದು ಅಂದರೆ, ದ್ರೌಪದಿ ದೇವಿಯನ್ನು ಸಭೆಗೆ ಎಳೆದು ತಂದಂತಹ ಸಂದರ್ಭದಲ್ಲಿ ತನ್ನ ಮುಷ್ಟಿಯಿಂದಲೇ ಆ ದುಷ್ಟ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಮೊದಲಾದಂತಹ ದುಷ್ಟರನ್ನು ಪುಡಿಗುಟ್ಟುವುದಕ್ಕೆ ಸಾಮರ್ಥ್ಯ ಇದ್ದರೂ ಆ ಸಮಯದಲ್ಲಿ ದ್ರೌಪದಿಯ ಆ ಪರಿಸ್ಥಿತಿಯನ್ನು ನೋಡ್ತಾ ತಾನು ಸುಮ್ಮನೆ ಕೂತಲ್ಲ, ತನ್ನ ತುಟಿಯನ್ನು ಕಚ್ಚಿಕೊಂಡು ತಾನೇ ಕಟಕಟ ಅಂತ ತನ್ನ ಹಲ್ಲುಗಳನ್ನು ತಾಗಿಸಿಕೊಂಡು ಒಳಗಿನ ಸಿಟ್ಟಿನ ಯಾವುದೇ ರೀತಿಯ ಪ್ರತೀಕಾರವನ್ನು ಹೊರಗೆ ಮಾಡದೆ ಅದರ ಒಂದು ಕ್ರಿಯೆಯನ್ನು ತಡೆದು ನಿಲ್ಲಿಸಿಕೊಂಡಲ್ವ ಭೀಮಸೇನ. ಯಾಕೆ ನಿಲ್ಲಿಸಿಕೊಂಡ? ದೈವ ಸಂಕಲ್ಪ. ಅಣ್ಣನಾದಂತಹ ಧರ್ಮರಾಜ ಏನೂ ಮಾಡಬಾರದು ಅಂತ ಆದೇಶಿಸ್ತಾ ಇದ್ದಾನೆ. ಅಣ್ಣನ ಸಂಕಲ್ಪ, ಭಗವಂತನ ಸಂಕಲ್ಪ ಹೀಗಿದೆ ಅಂತ ಅದನ್ನೆಲ್ಲ ತಡೆದು ಸಾಮರ್ಥ್ಯ ಇದ್ದೂ ಕೂಡ ತಾನು ತನ್ನ ಸಿಟ್ಟಿನ ಕ್ರಿಯೆಗೆ ಈಡಾಗದೆ ನಿಂತದ್ದು ಅನ್ನುವುದು ಭೀಮಸೇನನಿಗೆ ಭಾರೀ ಧರ್ಮವನ್ನು ತಂದುಕೊಂಡಂತಹ ಒಂದು ಪ್ರಕರಣ. ಹಾಗೆ ಇಲ್ಲಿ ಸಿಟ್ಟು ಬಂದಾಗ ಸಿಟ್ಟಿನಿಂದ ಮಾಡಬಹುದಾದಂತಹ ಹಿಂಸೆಯನ್ನು ಮಾಡದೆ, ಹಿಂಸೆ ಮೂರು ವಿಧ. ಒಂದು ಕಾಯಿಕವಾಗಿ ಹಿಂಸೆ, ಅವರಿಗೆ ಹೊಡೆದಾಕೋದು, ಇದೊಂದು ಥರದ ಹಿಂಸೆ. ಇನ್ನೊಂದು ಯದ್ವಾ ತದ್ವಾ ಬೈಯು, ಬಾಯಿಯಿಂದ ಬೈಯು, ಇದು ವಾಚಿಕವಾದಂತಹ ಹಿಂಸೆ. ಮೂರನೇದ್ದು ಅವರಿಗೆ ಮಾನಸಿಕವಾಗಿ ಯಾವುದೋ ಸಮಸ್ಯೆ ಆಗುವ ಹಾಗೆ ಮಾಡೋದು. ಸುಮ್ಮನೆ ಬದಿಯಲ್ಲಿ ಏನೋ ಅವರ ಬಗ್ಗೆ ಕೆಟ್ಟದಾಗಿ ಕಿವಿಗೆ ಮೆಲ್ಲ ಕೇಳಿಸಬೇಕು, ಕೇಳಬಾರ್ದು, ಆ ರೀತಿ. ಈ ರೀತಿಯಲ್ಲಿ ಮೂರು ರೀತಿಯಾಗಿ ಕಾಯಿಕ, ವಾಚಿಕ, ಮಾನಸಿಕ ಅಂತ ಮೂರು ಬಗೆಯಾಗಿ ಹಿಂಸೆಯನ್ನು ಕೊಡುವುದಕ್ಕೆ ಸಾಧ್ಯ ಇದೆ. ಆ ರೀತಿಯ ಹಿಂಸೆಯನ್ನು ಕೊಡಬಹುದಾದ ಸಂದರ್ಭ ಬಂದಾಗಲೂ ಹಿಂಸೆಯನ್ನು ಮಾಡದೇ ಇರುವುದು ಅದು ಬ್ರಾಹ್ಮಣನಿಗೆ ಪರಮ ಧರ್ಮ. ಎಲ್ಲರಿಗೂ ಧರ್ಮ ಅಲ್ಲ. ಬ್ರಾಹ್ಮಣಸ್ಯ ವಿಶೇಷತಃ ನ ಹಿಂಸ್ಯಾತ್ ಬ್ರಾಹ್ಮಣ ಕ್ವಚಿತ್. ಕ್ಷತ್ರಿಯನಿಗೆ ಧರ್ಮ ಬೇರೆ. ಯಾವಾಗ ಧರ್ಮಕ್ಕೆ ಅಥವಾ ಅಭಿಮಾನಕ್ಕೆ ಪೆಟ್ಟಾಗುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ವರ್ತಿಸಿದ ಆವಾಗ ಹಿಂಸೆ ಮಾಡುವುದೇ ಅವನಿಗೆ ಧರ್ಮ ಆಗಿರ್ತದೆ. ಕ್ಷತ್ರಿಯನ ಧರ್ಮ ಬೇರೆ, ಬ್ರಾಹ್ಮಣನ ಧರ್ಮ ಬೇರೆ. ಬ್ರಾಹ್ಮಣನಿಗೆ ತಾಳುವಿಕೆ ಅನ್ನುವುದು ಬಹಳ ಮುಖ್ಯವಾದಂತಹ ಧರ್ಮ. ಆದ್ದರಿಂದ ಅಹಿಂಸಾ ಪರಮೋ ಧರ್ಮ ಸರ್ವ ಪ್ರಾಣಭೃತಾಂಬರ. ಸಕಲ ಪ್ರಾಣಿಗಳ ಬಗೆಗೂ ನಾವು ಅಹಿಂಸೆಯನ್ನು ತೋರಬೇಕು. ಯಾವುದೋ ಕೆಲವು ಮನುಷ್ಯರ ಮೇಲೆ ಅಹಿಂಸೆ, ಪ್ರಾಣಿಗಳ ಮೇಲೆ ಹಿಂಸೆ ಇದಿರಬಾರ್ದು. ಅಥವಾ ಪ್ರಾಣಿಗಳಲ್ಲೂ ಕೂಡ ಹಸು, ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳ ವಿಷಯದಲ್ಲಿ ಅಹಿಂಸೆ, ಕೀಟ, ಜಿರಳೆ, ಗೆದ್ದಲು, ಇರುವೆ ಇವುಗಳ ಬಗ್ಗೆ ಹಿಂಸೆ ಹೀಗೂ ಇರಬಾರ್ದು.
ಇರುವೆ ಮುಂದೆ ಸಿಕ್ಕಿದಾಗಲೂ ಇರುವೆಯನ್ನು ತಪ್ಪಿಸಿಕೊಂಡು ಕಾಲಿಟ್ಟುಕೊಂಡು ಹೋಗಬೇಕೇ ಹೊರತು ನಾವು ನಮ್ಮದೇ ಆದ ಗಜಯಾತ್ರೆಯನ್ನು ಮಾಡ್ತಾ ಹೋಗುವುದಲ್ಲ. ಅದರ ಪ್ರಾಣಿಗಳನ್ನು ಹಿಂಸಿಸದೆ ಸರ್ವ ಪ್ರಾಣಭೃತಾಂ, ಈ ಷಷ್ಠಿ ಅದು ಕರ್ಮಾರ್ಥದಲ್ಲಿ ಷಷ್ಠಿ. ಸಕಲ ಪ್ರಾಣಿಗಳ ವಿಷಯದಲ್ಲಿ ಅಹಿಂಸಾ ಪರಮೋ ಧರ್ಮ. ಯಾರಿಗೆ? ಬ್ರಾಹ್ಮಣಸ್ಯ ವಿಶೇಷತಃ, ಬ್ರಾಹ್ಮಣನಿಗೆ ವಿಶೇಷವಾಗಿ ಇದು ಧರ್ಮ. ಅಥವಾ ಹೀಗೂ ಆಗ್ಬೋದು, ಸರ್ವ ಪ್ರಾಣಭೃತಾಂ. ಷಷ್ಠಿ ಏನು ಹೇಳ್ತದೆ? ಕರ್ತೃರ್ಥದಲ್ಲಿ ಷಷ್ಠಿ. ಯಾರು ಯಾರು ಪ್ರಾಣಿಗಳಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅಹಿಂಸಾ ಪರಮೋ ಧರ್ಮ. ಪ್ರಾಣಿ ಅಂತ ಹೇಳಿದರೆ ಹುಲಿ ಸಿಂಹಕ್ಕೆ ಎಲ್ಲ ಅಹಿಂಸಾ ಪರಮೋ ಧರ್ಮ ಅಂತ ಅಭಿಪ್ರಾಯ ಅಲ್ಲ. ಚೇತನಗಳಲ್ಲಿ ಬ್ರಾಹ್ಮಣ, ಕ್ಷತ್ರ, ವೈಶ್ಯ, ಶೂದ್ರ ಮೂರೂ ಜನಾಂಗಕ್ಕೂ ಕೂಡ ಅಹಿಂಸೆಯು ಪರಮಧರ್ಮವಾಗ್ತದೆ. ಆದರೆ ವಿಶೇಷತಃ ಬ್ರಾಹ್ಮಣನಿಗೆ ಅಹಿಂಸೆಯು ಧರ್ಮವಾಗಿದೆ. ತಸ್ಮಾತ್ ಪ್ರಾಣಭೃತಃ ಸರ್ವಾನ್ ನ ಹಿಂಸ್ಯಾತ್ ಬ್ರಾಹ್ಮಣ ಕಜಿತ್. ಯಾವ ಪ್ರಾಣಿಗಳನ್ನು ಕೂಡ ನಾವು ಹಿಂಸೆ ಮಾಡಬಾರ್ದು. ಅಂತಲ್ಲಿ ನೀನು ವಿಷಸರ್ಪಗಳನ್ನೆಲ್ಲ ಕೊಂದು ಹಾಕುವ ಕೆಲಸ ಮಾಡ್ತಾ ಇದ್ದೀಯಲ್ವಾ. ಬ್ರಾಹ್ಮಣನಾಗಿ, ಬ್ರಾಹ್ಮಣ ಕುಮಾರನಾಗಿ, ತಪಸ್ವಿಯಾಗಿ, ನಿತ್ಯ ಸಂಧ್ಯಾವಂದನಾದಿ ನಿರತನಾಗಿದ್ದುಕೊಂಡು ಹೀಗೆ ಮಾಡುವುದಾ? ವೇದ ವೇದ ಅವಿನ್ನಾಮ ಸರ್ವಭೂತಾಮಯಪ್ರದಃ ಅಹಿಂಸಾ ಸತ್ಯವಚನಂ ಕ್ಷಮಾ ಚೇತಿ ವಿನಿರ್ಮಿತಂ. ಬ್ರಾಹ್ಮಣನಿಗೆ ಕೆಲವು ಧರ್ಮಗಳನ್ನು ಶಾಸ್ತ್ರವೇ ನಿರ್ಮಾಣ ಮಾಡಿದೆ. ಒಂದು, ವೇದವನ್ನು ಓದಬೇಕು. ಎರಡನೆಯದ್ದು, ವೇದವನ್ನು ಅರ್ಥ ಮಾಡಿಕೊಳ್ಳಬೇಕು. ವೇದಾಂಗವಿತ್ವ, ವೇದವನ್ನು ಓದಬೇಕು, ವೇದಾಂಗಗಳನ್ನು ಅಭ್ಯಾಸ ಮಾಡಬೇಕು. ವೇದಾಂಗಗಳ ಅಭ್ಯಾಸ ಅಂದರೆ ವೇದವನ್ನು ಹೇಗೆ ಉಚ್ಚರಿಸಬೇಕು ಅನ್ನುವುದಕ್ಕೊಂದು ಶಾಸ್ತ್ರ, ಅದಕ್ಕೆ ಶಿಕ್ಷಾಶಾಸ್ತ್ರ ಅಂತ ಹೆಸರು. ಅದನ್ನು ಓದಬೇಕು. ವೇದಗಳಲ್ಲಿ ಇದೇ ಶಬ್ದ ಯಾಕೆ? ಅದನ್ನು ಗೃಹ್ಣಾಮಿ ಅಂತ ಹೇಳಬೇಕೋ ಗೃಹ್ಣಾಮಿ ಅಂತ ಹೇಳಬೇಕು? ಗೃಹ್ಣಾಮಿ ಅಂತ ಹೇಳುವುದಾದರೆ ಯಾಕೆ ಸರಿ, ಗೃಹ್ಣಾಮಿ ಅಂತ ಹೇಳುವುದಾದರೆ ತಪ್ಪು ಯಾಕೆ? ಗ್ರಹೇರ್ಭಷ್ ಛಂದಸಿ ಅಂತ ವೇದ ಗ್ರಹಧಾತುವಿನ ಹಕಾರಕ್ಕೆ ಭಕಾರ ಹೇಳಿದೆ. ಹಾಗೆ ವೇದದಲ್ಲಿ ಹೀಗೇ ಓದಬೇಕು ಅಂತ ಹೇಳುವುದಕ್ಕೆ, ಅಕ್ಷರ ಸರಿಯಾಗಿ ಉಚ್ಚರಿಸುವುದಕ್ಕೆ, ಸಾಧ್ವ ವಿವೇಕ ತಿಳಿಯುವುದಕ್ಕೋಸ್ಕರ ತಾನು ವ್ಯಾಕರಣವನ್ನು ಓದಬೇಕು. ಇದು ಎರಡನೆಯ ವೇದಾಂಗ, ಶಿಕ್ಷಾ ವ್ಯಾಕರಣಂ. ಮೂರನೆಯದ್ದು, ವೇದವನ್ನು ಉಚ್ಚರಿಸುವಾಗ ರಾಗ ಹೇಗಿರಬೇಕು? ಅನುಷ್ಠುಪ್ ಛಂದಸ್ಸು ಅಂತಾದರೆ ಅದರ ರಾಗ ಹೇಗೆ? ತ್ರಿಷ್ಟುಪ್ ಛಂದಸ್ಸು ಅಂತ ಹೇಳಿದರೆ ಅದರ ರಾಗ ಹೇಗೆ? ಹೀಗೆ ವೇದವನ್ನು ಉಚ್ಚರಿಸುವುದಕ್ಕೆ ಸಂಬಂಧಪಟ್ಟ ರಾಗದ ವ್ಯವಸ್ಥೆ, ಲಯದ ವ್ಯವಸ್ಥೆ, ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ, ಪಂಚಮ ಅಂತ ಹೇಳತಕ್ಕಂತಹ ಪಂಚಸ್ವರಗಳನ್ನು ಯಾವ ಯಾವ ಛಂದಸ್ಸಿಗೆ ಬಳಸಬೇಕು, ಇದಕ್ಕೆ ಛಂದಸ್ಸಿನ ಜ್ಞಾನ, ಇದಕ್ಕೆ ಛಂದಶಾಸ್ತ್ರ ಅಂತ ಹೆಸರು. ವೇದದಲ್ಲಿ ಅದೇ ಅರ್ಥದಲ್ಲಿ ಬಳಕೆ ಇರುವುದಿಲ್ಲ. ನಾವು ಲೋಕದಲ್ಲಿ ಗಣಪತಿ ಅಂತ ಹೇಳಿದರೆ ನಮಗೆ ಭಾದ್ರಪದ ಶುಕ್ಲ ಚತುರ್ಥಿ ಅಂತೇ ನೆನಪಾಗ್ತದೆ. ಆದರೆ ವೇದದಲ್ಲಿ ಗಣಪತಿ ಅಂತ ಬಂದರೆ ನಿಶ್ವಸೀದ ಗಣಪತೆ ಅಂತ ಹೇಳಿದರೆ ಅದಕ್ಕೆ ಅರ್ಥ ನಮ್ಮ ಇಂದ್ರಿಯ ಗಣಗಳಿಗೆ ಅಧಿಪತಿಯಾದಂತಹ ಪ್ರಾಣದೇವನ ಒಳಗೆ ನಿಂತ ಭಗವಂತ, ಸಕಲ ದೇವಗಣಾಧಿಪತಿಯಾದಂತಹ ಭಗವಂತ ನಿಶ್ವಸೀದ, ನೀನು ನಮ್ಮಲ್ಲಿ ಕೂತುಕೊಂಡು ಚಿತ್ರಮರ್ಚ, ನೀನು ಪ್ರತಿಮೆಯಲ್ಲೂ ಕೂತುಕೊಂಡು ನಿನ್ನನ್ನು ನೀನು ಚೆನ್ನಾಗಿ ಪೂಜೆ ಮಾಡು ಅಂತ ಆ ಮಂತ್ರದ ಅರ್ಥ. ಲೋಕಪ್ರಸಿದ್ಧವಾದ ಅರ್ಥಕ್ಕಿಂತ ಭಿನ್ನವಾದ ಅರ್ಥ ವೇದದಲ್ಲಿ ಅದೇ ಶಬ್ದಗಳಿಗೆ ಉಂಟು. ಲೋಕದಲ್ಲಿ ಇಂದ್ರ ಅಂತ ಶಬ್ದ ಬಂದರೆ ಅರ್ಥ ಏನು? ಪರಮೇಶ್ವರಿಯ ಸಂಪನ್ನನಾದಂತಹ ದೇವೇಂದ್ರ ಅಂತ. ವೇದದಲ್ಲಿ ಇಂದ್ರ ಬಂದರೆ ಹೌದು ಮಘವನ್, ಚಿತ್ರಮರ್ಚ ಮಘವನ್ ಅಂತ ಅಲ್ಲಿ ಶಬ್ದ ಅರ್ಥ ಬಂದರೆ ಅದಕ್ಕೆ ಇಂದ್ರ ಅಂತ ಹೇಳಿದರೆ ಭಗವಂತ ಅಂತ ಅರ್ಥ. ಯಾಕೆ ಭಗವಂತ? ನಿರುಕ್ತ ಬೇಕಾಗುತ್ತೆ. ಮಖ ಅಂದರೆ ಯಜ್ಞ, ಮಖವಾನ್ ಅಂತ ಹೇಳಿದರೆ ಯಜ್ಞದಿಂದ ಪೂಜ್ಯನಾದಂತಹ ಭಗವಂತ. ಆದರೆ ಯಜ್ಞದಿಂದ ಪೂಜ್ಯನಾದ ಭಗವಂತ ಇನ್ನಷ್ಟು ಪೂಜ್ಯ ಅಂತ ತಿಳಿಸುವುದಕ್ಕೆ ಖಕಾರಕ್ಕೆ ಘಕಾರ ಹಾಕಿ ಮಘವಾನ್ ಅಂತ ಕರೆಯುವುದು. ತೃತೀಯೋತಿಶಯೇ ಅಂತ ಒಂದು ವ್ಯವಸ್ಥೆ, ಇದು ನಿರುಕ್ತದಿಂದ ಆಗುತ್ತೆ. ಖಕಾರದ ಬದಲಿಗೆ ಗಕಾರ, ವರ್ಣಾಗಮೋ ವರ್ಣ ವಿಪರ್ಯಯಶ್ಚ. ಈ ನಿರುಕ್ತ ಶಾಸ್ತ್ರದ ಜ್ಞಾನ ಇಲ್ಲದೆ ಹೋದರೆ ವೇದವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬರುವುದಿಲ್ಲ. ಹೀಗೆ ವೇದಾರ್ಥ ಜ್ಞಾನಕ್ಕೋಸ್ಕರ ವ್ಯಾಕರಣಶಾಸ್ತ್ರ, ನಿರುಕ್ತ ಶಾಸ್ತ್ರ, ಅಲ್ಲಿ ಹೇಳಿದ ಕಾಲದ ಜ್ಞಾನಕ್ಕೋಸ್ಕರ ಜ್ಯೋತಿಷ್ಶಾಸ್ತ್ರ, ಅದನ್ನು ಸರಿಯಾಗಿ ಉಚ್ಚರಿಸುವ ಬಗೆಯನ್ನು ಅರಿಯುವುದಕ್ಕೋಸ್ಕರ ಶಿಕ್ಷಾಶಾಸ್ತ್ರ, ಅಲ್ಲಿಯೇ ಇರತಕ್ಕಂತಹ ಪೂಜಾದಿ ವಿಧಾನಗಳನ್ನು ಸರಿಯಾಗಿ ಮಾಡುವುದಕ್ಕೋಸ್ಕರ ಕಲ್ಪಶಾಸ್ತ್ರ, ಕಲ್ಪಸೂತ್ರ ಅಂತ ಕರಿತೇವೆ. ಕಲ್ಪಸೂತ್ರಗಳು ಅಂದರೆ ಏನು? ಒಂದು ಯಜ್ಞಕ್ಕೆ ಉಪಯೋಗಿಸುವ ಪದಾರ್ಥಗಳನ್ನು ಹೇಗೆ ಮಾಡುವುದು, ಯಾಗಶಾಲೆ ನಿರ್ಮಾಣ ಮಾಡುವುದು ಹೇಗೆ,
ದೇವಸ್ಥಾನ ನಿರ್ಮಾಣ ಮಾಡುವುದು ಹೇಗೆ, ದೇವ ಪ್ರತಿಮೆಯನ್ನು ಕೆತ್ತುವ ಬಗೆ ಹೇಗೆ, ದೇವ ಪ್ರತಿಮೆಯ ಅಡಿಯಲ್ಲಿ ಪಾಣಿಪೀಠವನ್ನು ಯಾವ ಕಲ್ಲಿನಿಂದ ನಿರ್ಮಾಣ ಮಾಡಬೇಕು, ಅದರ ಉದ್ದಾಳತೆ ಎಷ್ಟಿರಬೇಕು, ಅಡ್ಡಾಳತೆ ಎಷ್ಟಿರಬೇಕು, ಆಯದ ವ್ಯವಸ್ಥೆ ಹೇಗೆ, ಗೃಹವಾಸ್ತು ನಿರ್ಮಾಣ ಹೇಗೆ, ಇವೆಲ್ಲವನ್ನು ತಿಳಿಸುವ ಶುಲ್ಬಸೂತ್ರ ಅಂತ ಒಂದು ಗ್ರಂಥ ಇದೆ. ಅದು ಕಲ್ಪಶಾಸ್ತ್ರ. ಶುಲ್ಬಸೂತ್ರಗಳ ಜೊತೆಗೆ ಶ್ರೌತಯಾಗಗಳನ್ನು, ಸಪ್ತ ಸಂಸ್ಥೆಗಳನ್ನು, ವಾಜಪೇಯ ಮೊದಲಾದಂತಹ ಅಶ್ವಮೇಧದ ತನಕದ ಯಾಗಗಳನ್ನು ನಿರೂಪಣೆ ಮಾಡುವ ಮತ್ತೊಂದು ಸೂತ್ರ ಇದೆ. ಅದಕ್ಕೆ ಶ್ರೌತ ಸೂತ್ರ ಅಂತ ಹೆಸರು. ನಾವು ಬೆಳಗ್ಗಿನಿಂದ ರಾತ್ರಿಯ ತನಕ ಬದುಕುವಂತಹ ವಿಧಿವಿಧಾನಗಳ ಬಗ್ಗೆ ಸ್ಪಷ್ಟ ನಿರ್ದೇಶನ ಕೊಡತಕ್ಕಂತಹ ಶಾಸ್ತ್ರ ಇದೆ. ಅದಕ್ಕೆ ಧರ್ಮಸೂತ್ರ ಅಂತ ಹೆಸರು. ಜೊತೆಗೆ ಮನುಷ್ಯ ಹುಟ್ಟಿದಲ್ಲಿಂದ ಸಾಯುವಲ್ಲಿಯ ತನಕ ಏನೇನು ಕರ್ಮಗಳನ್ನು ಮಾಡಬೇಕು, ಗರ್ಭಾಧಾನ, ಪುಂಸವನ, ಸೀಮಂತ, ಅಂತ್ಯೇಷ್ಟಿಯ ತನಕ ಅವನಿಗೆ ನಡೆಸಬೇಕಾದ ಸಂಸ್ಕಾರ ಗೃಹ್ಯಗಳನ್ನು ಹೇಳುವಂತಹ ವಿಚಾರಗಳಿದ್ದಾವೆ. ಅದಕ್ಕೆ ಗೃಹ್ಯ ಸೂತ್ರ. ಈ ಗೃಹ್ಯ ಸೂತ್ರ, ಧರ್ಮಸೂತ್ರ, ಶ್ರೌತ ಸೂತ್ರ ಮತ್ತು ಶುಲ್ಬಸೂತ್ರ ಅಂತ ಹೇಳ್ತಕ್ಕಂತಹ ಈ 4 ಸೂತ್ರ ಗ್ರಂಥಗಳನ್ನು ಕಲ್ಪಶಾಸ್ತ್ರ ಅಂತ ಕರಿತೇವೆ. ಈ ಕಲ್ಪದಲ್ಲಿ ಹೇಳಿದ ಕ್ರಮದಲ್ಲಿ ಕಲ್ಪೋಕ್ತ ಪೂಜೆಗಳನ್ನು ಮಾಡಬೇಕು. ಅದಕ್ಕೋಸ್ಕರ ಪೂಜಾ ವಿಧಾನಗಳನ್ನು ಅರಿತುಕೊಳ್ಳುವುದಕ್ಕೋಸ್ಕರ ಕಲ್ಪ ಅನ್ನುವುದು ಕೂಡ ವೇದಾಂಗವಾಗುತ್ತೆ. ಈ ವೇದಾಂಗಗಳನ್ನು ಓದುವುದು ಬ್ರಾಹ್ಮಣನ 2ನೆಯ ಕರ್ತವ್ಯ. ಮೊದಲನೇದ್ದು ವೇದಜ್ಞತೆ, 2ನೇದ್ದು ವೇದ ಅಂಗವಿನ್ನಾಮ ವೇದಾಂಗಗಳನ್ನು ತಿಳಿಯುವುದು. 3ನೇದ್ದು ಬಹಳ ಮುಖ್ಯವಾದ ಧರ್ಮ ಯಾವುದು? ಅಹಿಂಸಾ. 3ನೆಯ ಧರ್ಮ. ಅವನು ಯಾರಿಗೂ ಹಿಂಸೆ ಮಾಡಬಾರ್ದು. ಹಿಂಸೆ ಅಂದರೆ ಸುಮ್ಮನೆ ಅವನ ಮನಸ್ಸಿಗೆ ಬೇಸರ ಆಗುವ ಹಾಗೆ ಮಾತು ಆಡಬಾರ್ದು. ಮಾತಿನಿಂದ ಹಿಂಸೆ ಮಾಡಬಾರ್ದು. ಇನ್ನೊಬ್ಬರಿಗೆ ಉದ್ವೇಗವನ್ನು ಹುಟ್ಟಿಸುವ ಮಾತು ಆಡಬಾರ್ದು. ಅದು ಹಿಂಸೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ವಾಂಗ್ಮಯ ತಪಸ್ಸಿನಲ್ಲಿ ಆತ ಇರಬೇಕು. ಅಹಿಂಸಾ. ಸತ್ಯವಚನಂ. 4ನೆಯ ಧರ್ಮ ಬ್ರಾಹ್ಮಣನಿಗೆ ಸತ್ಯವಚನ. ಸುಳ್ಳು ಹೇಳಬಾರ್ದು. ತಮಾಷೆಗೋಸ್ಕರವೂ ಸುಳ್ಳು ಹೇಳಬಾರ್ದು. ತಮಾಷೆಗೋಸ್ಕರ ಸುಳ್ಳು ಹೇಳಬಾರ್ದು, ಆದರೆ ಒಳ್ಳೆದ್ದಕ್ಕೋಸ್ಕರ ಸುಳ್ಳು ಹೇಳ್ಬೋದು. ಅದಕ್ಕೆ ಸತ್ಯವಚನ ಅಂತಲೇ ಹೆಸರು. ನಾವು ಒಂದು ಸುಳ್ಳು ಹೇಳುವುದರಿಂದ 4 ಜನಕ್ಕೆ ಅನುಕೂಲವಾಗ್ತದೆ, ಯಾರಿಗೂ ತೊಂದರೆಯಾಗುವುದಿಲ್ಲ ಅಂತ ಆದರೆ ಅಂತಹ ಸುಳ್ಳನ್ನು ಹೇಳುವಂಥದ್ದಕ್ಕೆ ಸತ್ಯವಚನ ಅಂತಲೇ ಹೆಸರು. ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ಸಜ್ಜನರ ಹಿತವಾಗುವ ಮಾತುಗಳನ್ನಾಡಬೇಕು. 4ನೇದ್ದಾಯಿತು ಸತ್ಯವಚನಂ. 5ನೇದ್ದು ಕ್ಷಮಾಚೇತಿ ವಿನಿಶ್ಚಿತಂ. ಸಹಿಸುವುದು, ಸಹನ. ಇನ್ನೊಬ್ಬರು ನಮಗೆ ತೊಂದರೆಯನ್ನು ಮಾಡಿದರೆ ಆ ತೊಂದರೆ ಮಾಡಿದವನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದರ ಬದಲಾಗಿ ನಾನು ಜನ್ಮಾಂತರದಲ್ಲಿ ಇವನಿಗೆ ಇಂತಹ ತೊಂದರೆ ಮಾಡಿಲ್ಲದೇ ಹೋಗಿದ್ದಿದ್ದರೆ ಇವತ್ತು ಅವ ನನಗೆ ಯಾಕೆ ಆ ತೊಂದರೆ ಮಾಡ್ತಾ ಇದ್ದ, ಆದ್ದರಿಂದ ಜನ್ಮಾಂತರದ ಕರ್ಮ ಅನುಭವಿಸ್ತೇನೆ ಅಷ್ಟೇ, ಅವನದ್ದೇನಿದೆ ಇದರಲ್ಲಿ ಅಂತ ಆತನನ್ನು ಕ್ಷಮಿಸುವುದು. ಇದಕ್ಕೆ ಕ್ಷಮ ಅಂತ ಹೆಸರು. ಈ ಕ್ಷಮ ಅನ್ನುವುದು ಕೂಡ ಬ್ರಾಹ್ಮಣನಿಗೆ ದೊಡ್ಡ ಗುಣ. ಬ್ರಾಹ್ಮಣನಿಗೆ ಸಿಟ್ಟು ಬರುವುದು ಸಹಜ, ಆದರೆ ಪ್ರಣಾಮಾಂತಂ ಸತಾಂಕೋಪ. ಅವರ ಕಾಲಿಗೆ ಬಿದ್ದಾಗ ತಾನಾಗಿ ಇಳಿಯುತ್ತಂತೆ. ಕಾಲಿನಿಂದ ಕೆಳಕ್ಕೆ ಅವನ ಸಿಟ್ಟು ಇಳಿಯುತ್ತೆ. ಸಿಟ್ಟು ಇಳಿದ ಮೇಲೆ ಆತ ಹಿಂದೆ ಸಿಟ್ಟಿನಿಂದ ಏನಾದರೂ ಅವನಿಗೆ ಶಾಪ ಕೊಟ್ಟಿದ್ರೂ ಕೂಡ ಉಶಾಪವನ್ನು ಕೊಡುವ ಕ್ಷಮೆಯನ್ನು ತೋರ್ತಾನೆ. ಈ ರೀತಿಯಲ್ಲಿ ಕ್ಷಮ, ವೇದ ಜ್ಞತ್ವ, ವೇದಾಂಗವಿತ್ವ, ಅಹಿಂಸಾ, ಸತ್ಯವಚನ ಮತ್ತು ಕ್ಷಮ ಅಂತ ಹೇಳುವ ಪಂಚಗುಣಗಳು ಬ್ರಾಹ್ಮಣನಿಗಿದ್ದರೆ ಅವನು ನಿಜವಾಗಿ ಬ್ರಾಹ್ಮಣ. ಅದು ಇಲ್ಲದೆ ಹೋದರೆ ಆತನಿಗೆ ಬ್ರಹ್ಮಕ್ಷತ್ರ ಅಂತ ಹೆಸರು, ಶುದ್ಧ ಬ್ರಾಹ್ಮಣ ಅಲ್ಲ. ಆದ್ದರಿಂದ ನೀನು ರುರು ಬ್ರಾಹ್ಮಣನಾಗಿ ಹುಟ್ಟಿದವ, ಭಾರ್ಗವ ವಂಶಕ್ಕೆ ನೀನು ಶಿಖಾಮಣಿಯ ಹಾಗೆ ಇರತಕ್ಕಂಥವ, ಭಾರ್ಗವ ಗೋತ್ರದಲ್ಲಿ ಜನಿಸಿದಂತಹ ನೀನು ಸಿಕ್ಕ ಸರ್ಪಗಳನ್ನೆಲ್ಲ ಎತ್ತಿ ಬಿಸಾಡಿ ಸಾಯಿಸ್ತಾ ಇದೆಯಲ್ಲ, ಯಾಕೆ ಹಿಂಸೆ ಮಾಡ್ತೀ? ಈ ಹಿಂಸೆಯಿಂದ ನಮಗೇ ದೋಷ ಬರುತ್ತೆ. ಪ್ರಾಣಿಗಳನ್ನು ಹಿಂಸಿಸಿತು ಅಂತಾದರೆ ಯಾವುದೋ ಒಂದು ಸರ್ಪ, ದುಷ್ಟ ಸರ್ಪ ನಿನ್ನ ಪ್ರೇಯಸಿಯಾದಂತಹ ಪ್ರಮದ್ವರೆಯನ್ನು ಕಚ್ಚಿ ಸಾಯಿಸಿತು ಅನ್ನುವ ಏಕ ಕಾರಣವನ್ನು ಮುಂದಿಟ್ಟುಕೊಂಡು ಅಪರಾಧವನ್ನೇ ಮಾಡದೇ ಇದ್ದಂತಹ ಸರ್ಪ ಜಾತಿಯ ಮೇಲೆ ಸಿಟ್ಟನ್ನು ನೀನು ಮಾಡಿಕೊಂಡಿದ್ದಿ. ಇದು ಬ್ರಾಹ್ಮಣ್ಯಕ್ಕೆ ಹೊಂದಿಕೊಳ್ಳತಕ್ಕಂತಹ ಧರ್ಮ ಅಲ್ಲ. ಮತ್ತೆ ಯಾರಿಗೆ? ಕ್ಷತ್ರಿಯಸ್ಯ ಹಿ ಯೋ ಧರ್ಮ ಸ ನೇಹ ಇಷ್ಯತೆ ದ್ವಿಜೈಹಿ. ಕ್ಷತ್ರಿಯರಿಗೆ ಯಾವುದು ಧರ್ಮವೋ ಅದು ದ್ವಿಜರಿಗೆ ಧರ್ಮ ಅಲ್ಲ. ತಪ್ಪು ಮಾಡಿದವನನ್ನು ಶಿಕ್ಷಿಸುವುದು ಕ್ಷತ್ರಿಯನ ಧರ್ಮ, ಆದರೆ ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ಕೊಡ್ತೇನೆ ಅಂತ ಹೋಗುವಂಥದ್ದು ದ್ವಿಜನಿಗೆ ಧರ್ಮ ಅಲ್ಲ. ದ್ವಿಜನು ಶಾಂತಿಯಿಂದ ಇದ್ದು ತಾನು ತನ್ನ ಧರ್ಮದ ಮೂಲಕ ಮತ್ತೊಬ್ಬನಿಗೆ ಶಿಕ್ಷೆ ಕೊಡಬೇಕು. ಹಿಂದಕ್ಕೆ ವೇನನೆಂಬಂತಹ ರಾಜ
ಲೋಕವನ್ನೆಲ್ಲ ಹಿಂಸೆ ಮಾಡಿ ಲೋಕವನ್ನೇ ನಾಶ ಮಾಡುವಂತಹ ಪ್ರಸಂಗಕ್ಕೆ ಬಂದಾಗ ನಾಸ್ತಿಕನಾಗಿ ಧರ್ಮ ಬಹಿಷ್ಕೃತನಾಗಿ ನಿಂತಿದ್ದಾಗ ಆತನಿಗೆ ಧರ್ಮದ ಉಪದೇಶವನ್ನು ಬ್ರಾಹ್ಮಣರು ಬಂದು ಹೇಳಿದರು. ಇದು ಬ್ರಾಹ್ಮಣರ ಧರ್ಮ. ಆದರೆ ಅವ ಕೇಳಲಿಲ್ಲ, ಬ್ರಾಹ್ಮಣರನ್ನೇ ತಮಾಷೆ ಮಾಡಿದ. ನೀವು ಯೋಗ್ಯನಾದ ಪತಿ ಇದ್ದಾಗ ಪತಿಯನ್ನು ತ್ಯಜಿಸಿ ಜಾರನನ್ನು ಸೇವಿಸತಕ್ಕಂಥ ವೇಶ್ಯೆಯರ ಹಾಗಿದ್ದೀರಿ. ನನ್ನಂತಹ ರಾಜ ಪ್ರತ್ಯಕ್ಷ ದೇವತೆಯಾಗಿರುವಾಗ ನನ್ನನ್ನು ಪೂಜೆ ಮಾಡುವುದು ಬಿಟ್ಟು ಯಾವನೋ ದೇವ ಕಣ್ಣಿಗೆ ಕಾಣದೇ ಇದ್ದವ ವಿಷ್ಣು ಅವನನ್ನು ಪೂಜೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ದುಷ್ಟರೇ ಅಂತ ಬ್ರಾಹ್ಮಣರನ್ನು ಬೈದ. ಬ್ರಾಹ್ಮಣರವನಿಗೆ ಬುದ್ಧಿ ಹೇಳಿದ್ರು, ಇಂತಹ ನಾಸ್ತಿಕ್ಯದಿಂದ ಈಗಾಗಲೇ 8 ವರ್ಷ ಆಯಿತು ಮಹಾರಾಜ, ಒಂದು ಮಳೆ ಬೀಳಲಿಲ್ಲ, ಲೋಕ ಎಲ್ಲ ಕ್ಷಾಮದಿಂದಾಗಿ ಕ್ಷಾಮ ಡಂಗರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ನೀನು ಧಾರ್ಮಿಕನಾಗು, ಭಗವಂತನನ್ನು ಕುರಿತು ಹೋಮ ಮಾಡು, ಕಾರೀರಿ ಯಾಗವನ್ನು ಮಾಡು, ಲೋಕ ಕ್ಷೇಮ ಆಗ್ತದೆ ಅಂತ ಹೇಳಿದರೆ ಆತ ಬ್ರಾಹ್ಮಣರನ್ನೇ ಬೈದ, ತನ್ನ ನಾಸ್ತಿಕ್ಯವನ್ನು ಬಿಡಲಿಲ್ಲ. ಆವಾಗ ಬ್ರಾಹ್ಮಣರು ಓಂಕಾರವನ್ನು ಉಚ್ಚರಿಸ್ತಾ ಹುಂಕಾರದಿಂದ ಆತನನ್ನು ನಾಶ ಮಾಡಿದರು ಅಂತ ಕಥೆ ಬರ್ತದೆ. ಹಾಗಾದರೆ ಬ್ರಾಹ್ಮಣರಿಗೆ ಕೋಪವನ್ನು ನಾಶ ಮಾಡಿದ್ದಲ್ಲ. ಲೋಕದಲ್ಲಿ ಈ ರಾಜ ಎಲ್ಲಿಯ ತನಕ ಸಿಂಹಾಸನದಲ್ಲಿರ್ತಾನೋ ಅಲ್ಲಿಯ ತನಕ ಈ ದೇಶದಲ್ಲಿ ಮಳೆ ಬೀಳುವುದಿಲ್ಲ. ಮಳೆ ಬೀಳಲಿಲ್ಲ ಅಂತ ಹೇಳಿದರೆ ತಪ್ಪು ಮಾಡದೇ ಇದ್ದಂತಹ ಈ ದೇಶದ ಪ್ರಜೆಗಳು ನಾನಾ ಕ್ಲೇಶಗಳಿಗೆ ಒಳಗಾಗ್ತಾರೆ. ಪ್ರಜೆಗಳ ಮೇಲಿನ ದಯೆ ಅವರಿಗೆ ಕ್ರೋಧವಾಗಿ ಪರಿಣಮಿಸಿತಷ್ಟೇ. ಅವರು ಅಹಿಂಸೆಯೇ 10 ಜನರ ಅಹಿಂಸೆಗೋಸ್ಕರ ಒಬ್ಬರನ್ನು ಹಿಂಸಿಸಿದರೆ ಅದಕ್ಕೆ ಅಹಿಂಸೆ ಅಂತ ಹೆಸರು. 10 ಗೋವುಗಳ ಮೇಲೆ ಒಂದು ಹುಲಿ ಆಕ್ರಮಣ ಮಾಡ್ತಾ ಇದ್ದಾಗ ಆ ಹುಲಿಯನ್ನು ಕೊಂದರೆ ಅದನ್ನು ಆತ ಹಿಂಸೆ ಅಂತ ಕರೆಯುವುದಕ್ಕೆ ಸಾಧ್ಯ ಇಲ್ಲ. ಸಾತ್ವಿಕರ ನೆಮ್ಮದಿಗಾಗಿ ತಾಮಸ ವ್ಯಕ್ತಿತ್ವದ ಮೇಲೆ ಆಕ್ರಮಣವನ್ನು ನಡೆಸಿದಾಗ ಅದು ಅಹಿಂಸೆಯಾಗ್ತದೆ. ಆದ್ದರಿಂದ ಬ್ರಾಹ್ಮಣರು ಯಾವತ್ತೂ ಕೂಡ ಅಹಿಂಸೆಯ ದೃಷ್ಟಿಯಿಂದ ಹಿಂಸೆಯನ್ನು ಆಚರಿಸಬೇಕೇ ಹೊರತು ಹಿಂಸೆಗೋಸ್ಕರ ಹಿಂಸೆ ಅನ್ನೋದು ಬ್ರಾಹ್ಮಣ್ಯ ಅಲ್ಲ ಅಂತ ಆ ಸರ್ಪ ಶರೀರವನ್ನು ತ್ಯಾಗ ಮಾಡಿದಂತಹ ಪರಮಸಾತ್ವಿಕನಾದಂತಹ ಕಪಾಲ ಮಹರ್ಷಿ ಇವನಿಗೆ ಹೇಳಿದಾಗ, ನಾನು ಸುಮ್ಮನೆ ಸರ್ಪಗಳನ್ನು ಕೊಂದೆ ಅಲ್ವಾ ಅಂತ ರುರುವಿಗೂ ಕೂಡ ಅನಿಸುವುದಕ್ಕೆ ಪ್ರಾರಂಭ ಆಯಿತು. ಅನಿಸ್ತಾ ಇದೆ. ಆದರೆ ಉಪದೇಶ ಮಾಡುವ ನಿಲ್ಲಿಸುವುದೇ ಇಲ್ಲ. ಪೂರ್ತಿ ಇವ ಶುದ್ಧ ಆಗಬೇಕು. ನಾಳೆ ಇನ್ನೊಂದು ಸರ್ಪ ಸಿಕ್ಕಿದಾಗ ಎತ್ತಿನ ಒಂದು 10-20 ಸುತ್ತ ಹಾಕಿ ನೆಲಕ್ಕೆ ಹೊಡೆಯುವ ಕೆಲಸ ಇವ ಮಾಡಬಾರ್ದು. ಆತ ಹೇಳ್ತಾನೆ, ನೋಡು ಬ್ರಾಹ್ಮಣರ ಕಥೆ ಹೇಗಿರ್ತದೆ. ಜನಮೇಜಯ ಒಂದು ಸರ್ಪಯಾಗ ಮಾಡಿದ. ಎಲ್ಲ ಸರ್ಪಗಳು ಕೂಡ ಅಗ್ನಿಯಲ್ಲಿ ಬಿದ್ದು ಸಾಯುವಂತಹ ಪ್ರಸಂಗ ಬಂದು ಹೋಯಿತು. ಆ ಸರ್ಪಗಳು ಆಕ್ರಂದನ ಮಾಡ್ತಾ ಇದ್ದಾವೆ, ನಮ್ಮನ್ನು ರಕ್ಷಿಸಿ ರಕ್ಷಿಸಿ, ಲೋಕದಲ್ಲಿ ರಕ್ಷಕರೇ ಇಲ್ಲವೇ ಅಂತ ಸರ್ಪಗಳು ಬುಸುಗುಡ್ತಾ ತಾವು ಆಕ್ರಂದನ ಮಾಡ್ತಾ ಇದ್ರೆ ಪರಮ ಸಾತ್ವಿಕನಾದ ಆಸ್ತಿಕನೆಂಬಂತಹ ಬ್ರಾಹ್ಮಣನಿಗೆ ಸರ್ಪಗಳ ಮೇಲೆ ಕರುಣೆ ಉಕ್ಕಿ ಬಂದು ಸರ್ಪಯಾಗವನ್ನು ನಿಲ್ಲಿಸಿ ಆ ಎಲ್ಲ ಸರ್ಪಗಳನ್ನು ಸಂರಕ್ಷಣೆ ಮಾಡಿದ. ಸರ್ಪಗಳು ಸಾಯುವಾಗ ಸರ್ಪಗಳನ್ನು ರಕ್ಷಣೆ ಮಾಡತಕ್ಕಂತಹ ಆಸ್ತಿಕನಲ್ಲಿ ನಿರಪರಾಧಿಯಾದ ಸರ್ಪಗಳನ್ನೆಲ್ಲ ಎತ್ತಿ ಎತ್ತಿ ಆಕಾಶದಲ್ಲಿ 10-20 ಸುತ್ತ ಹಾಕಿ ನೆಲಕ್ಕೆ ಹೊಡೆಯತಕ್ಕಂತಹ ಈ ರುರು ಎಲ್ಲಿ? ಹಿಂದಕ್ಕೆ ನಳ ಅಂತ ಹೇಳ್ತಕ್ಕಂತಹ ಭೂಪತಿ ಇದ್ದ. ಅತ್ಯಂತ ದುಃಖಾಕ್ರಾಂತನಾಗಿದ್ದಂತಹ ಆತ ಕರ್ಕೋಟಕ ನಾಗದಿಂದ ದಷ್ಟನಾಗಿ ಮೈಯೆಲ್ಲವೂ ಕೂಡ ಆತನದ್ದು ಬಾಹುಕ ಅನ್ನುವ ರೂಪವನ್ನು ಆತ ಪಡೆದ. ಯಾಕೆ ಹಾಗಾದ? ಅಗ್ನಿಯ ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಕಾರ್ಕೋಟಕನನ್ನು ಆತ ರಕ್ಷಣೆ ಮಾಡಿದ. ಆ ಸರ್ಪ ದಂಶನಶೀಲ ಅನ್ನೋದು ಗೊತ್ತಿದ್ದೂ ಕೂಡ ನನ್ನ ಕಣ್ಣ ಮುಂದೆ, ರಾಜನಾದ ಈ ನಳನ ಕಣ್ಣ ಮುಂದೆ ಒಂದು ಪ್ರಾಣಿಯೂ ಕೂಡ ಸಾಯಬಾರದು ಅಂತಕ್ಕಂತಹ ದಯೆಯಿಂದ ಆತ ಅದನ್ನು ಎತ್ತಿ ಬದಿಯಲ್ಲಿ ಹಾಕಿದ. ಆವಾಗ ಅದೇ ಸರ್ಪ ಇವನಿಗೆ ದಂಶನ ಮಾಡಿತು. ಮೈಯೆಲ್ಲವೂ ಕೂಡ ಹ್ರಸ್ವಕಾಯನಾಗಿ ವಿಚಿತ್ರ ದೇಹವನ್ನು ಪಡೆದು ಕಪ್ಪು ಶರೀರವನ್ನು ಪಡೆದು ಆತ ಬಾಹುಕನಾಗಿ ಹೋದ. ನಲನ ಸೌಂದರ್ಯವೇ ಹಾಳಾಗಿ ಹೋಯಿತು. ಒಂದು ಹಸು ಕೆಸರಿನಲ್ಲಿ ಮುಳುಗ್ತಾ ಇದ್ದಾಗ ಕೆಸರಿನಲ್ಲಿ ಕಾಲು ಹಾಕಿ ಎತ್ತಲಿಕ್ಕಾಗದೆ ಇನ್ನೊಂದು ಕಾಲಿನಿಂದ ಒತ್ತಿದಾಗ ಆ ಕಾಲು ಕೂಡ ಕೆಸರಿನಲ್ಲಿ ಸೇರಿ ಒದ್ದಾಡ್ತಾ ಇರುವಾಗ, ಅಂಬಾರವದಿಂದ ಆತು ದುಃಖಿಸ್ತಾ ಇರುವಾಗ ಒಬ್ಬ ವ್ಯಕ್ತಿ ತಾನು ಪಕ್ಕದಲ್ಲಿದ್ದ ಬಳ್ಳಿಯನ್ನು ಹಗ್ಗವನ್ನು ಹಾಕಿ ಅದನ್ನು ಎತ್ತುವ ಕೆಲಸವನ್ನು ಮಾಡಬೇಕು. ಎತ್ತಿ ಈ ಕಡೆ ಎಳೆದು ಹಾಕಿದ ಮೇಲೆ ಹಸು ಅವನಿಗೆ ಹಾಯ್ತದೆ, ಯಾಕಂದರೆ ಅದಕ್ಕೆ ಜ್ಞಾನ ಇಲ್ಲ. ಅದರ ಕೋಡಿನ ಪೆಟ್ಟಿನಿಂದ ಈತನ ಮೈಯಲ್ಲಿ ರಕ್ತ ಸೋರುತ್ತೆ. ಆದರೆ ಇವ ಹಿಂಸೆ ಮಾಡಿದ ಅಥವಾ ಅಪರಾಧ ಮಾಡಿದ ಅಂತ ಯಾರು ಹೇಳುವುದಿಲ್ಲ. ಆತ ಅಹಿಂಸೆಯನ್ನೇ ಆಚರಿಸಿದ್ದಾನೆ. ಅಹಿಂಸೆಯನ್ನು ಆಚರಿಸಿಯೂ ಹಸು ಆತನಿಗೆ ಹಾಯ್ದರೆ ಆತನಿಗೆ ಧರ್ಮ ಪ್ರಾಪ್ತಿಯೇ ಹೊರತು ಅಧರ್ಮ ಪ್ರಾಪ್ತಿ ಯಾವತ್ತೂ ಆಗುವುದಿಲ್ಲ. ಆದ್ದರಿಂದ ಅಪರಾಧವನ್ನೇ ಮಾಡುವ ಸರ್ಪವನ್ನು ಕೂಡ ರಕ್ಷಣೆ ಮಾಡಿದ್ದು ಒಬ್ಬ ಕ್ಷತ್ರಿಯನಾದಂತಹ ನಲನಿಗೆ ಧರ್ಮವೆನಿಸಿತು. ನೀನು ಅಹಿಂಸಾವನ್ನೇ ಅನುಷ್ಠಾನ ಮಾಡಬೇಕಾಗಿರತಕ್ಕಂತಹ ಬ್ರಾಹ್ಮಣನಾದ ರುರು
ನಿರಂತರವಾಗಿ ಪ್ರಾಣಿಹಿಂಸೆ ಮಾಡ್ತಾ ಇದೆಯಲ್ಲ, ಸರ್ಪಗಳನ್ನು ನಾಶ ಮಾಡುವ ಪ್ರತಿಜ್ಞೆ ಮಾಡಿದ್ಯಲ್ಲ. ಇಷ್ಟು ಹೇಳಿದಾಗ ರುರುವಿನ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಬಂತು. ಛೇ, ಇನ್ನು ಮುಂದೆ ನಾನು ಹಿಂಸೆ ಮಾಡುವುದಿಲ್ಲ, ನನ್ನ ಮನಸ್ಸು ಶುದ್ಧವಾಯಿತು. ನೀನು ಆಸ್ತಿಕನ ಬಗ್ಗೆ ಹೇಳಿದೆಯಲ್ವಾ, ಆಸ್ತಿಕ ಅದು ಹೇಗೆ ಸರ್ಪಗಳ ಹತ್ಯೆಯನ್ನು ನಿಲ್ಲಿಸಿದ ಆ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳು ಅಂತ ಹೇಳಿ ಕಣ್ಣೀರು ಹೀಗೆ ತನ್ನದೇ ಆದ ಉತ್ತರೀಯದಿಂದ ಕಣ್ಣೀರು ಒರೆಸಿಕೊಂಡು ನೋಡಿದರೆ ಅಲ್ಲಿ ಆ ಮನುಷ್ಯ ಇಲ್ಲ. ಸರ್ಪದ ಶರೀರವನ್ನು ತ್ಯಜಿಸಿ ಬಂದಂತಹ ಮಹರ್ಷಿ ಎದುರುಗಡೆ ಕಾಣಿಸ್ತಾ ಇಲ್ಲ. ಅತ್ತಿತ್ತ ಎಲ್ಲಿ ನೋಡಿದರೂ ಅವ ಇಲ್ಲ, ಅದೃಶ್ಯನಾಗಿ ಹೋಗಿದ್ದಾನೆ. ಹಾಗಾದರೆ ಆಸ್ತಿಕನ ಕಥೆ ತುಂಬ ಆಸಕ್ತಿದಾಯಕವಾದದ್ದು. ಸರ್ಪಗಳನ್ನು ರಕ್ಷಣೆ ಮಾಡಿದ್ದಾನಂತೆ, ಸರ್ಪಗಳು ದೇವತಾಸ್ಥಾನದಲ್ಲಿ ಪೂಜ್ಯವಾಗುವ ಹಾಗೆ ಮಾಡಿದ್ದಾನಂತೆ. ಹಾಗಾದರೆ ಆ ಸರ್ಪಗಳ ರಕ್ಷಕನ ಆಸ್ತಿಕನ ಕಥೆಯನ್ನು ಕೇಳಲೇಬೇಕು ಅಂತ ಹೇಳಿ ರುರು ತನ್ನ ಮನೆಗೆ ಬಂದ. ಮನೆಯಲ್ಲಿ ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ, ಪ್ರಮತಿಯ ಮುಂದೆ ಕೂತುಕೊಂಡು ಹೇಳ್ತಾನೆ, ನನಗೆ ಆಸ್ತಿಕನ ಕಥೆ ಹೇಳಪ್ಪ ಅಂತ. ಆ ಪ್ರಮತಿಕನಾದ ಆಸ್ತಿಕನ ಕಥೆಯನ್ನು ಹೇಳ್ತಾನೆ. ಆಸ್ತಿಕನ ಕಥೆ ಕೇಳಿದವರಿಗೆ ಸರ್ಪದ ಭಯ ಇಲ್ಲ ಅಂತ ಒಂದು ಮಾತಿದೆ. ಋಗ್ವೇದದಲ್ಲಿ ರಾತ್ರಿ ಸೂಕ್ತ ಅಂತ ಒಂದು 6 ಮಂತ್ರಗಳು ಬರ್ತವೆ. 8 ಅಷ್ಟರ್ಚ್ಯಸ್ಯ ಸೂಕ್ತಸ್ಯ, ರಾತ್ರಿ ಅಂತ ಸುರಾಗತಕ್ಕಂಥ ಒಂದು 8 ಋಕ್ಕುಗಳ ಮಂತ್ರ ಇದೆ. ಆ ಮಂತ್ರದ ಫಲಸ್ತುತಿ ಇದೆ ಪರಿಶಿಷ್ಟದಲ್ಲಿ. ಆ ಚೋರ ಭಯಂ, ಅವನಿಗೆ ಸರ್ಪ ಭಯ, ಚೋರ ಭಯ. ಆಸ್ತಿಕ ಮಾತುಗಳು ಹೇಳುವ ಮಾತು ಆ ಭಾಗದಲ್ಲಿ ಬರ್ತದೆ. ಪ್ರತಿಪಾದ್ಯನ ವೃತ್ತಿಗೆ ಯಾಯಾವರ ಅಂತಲೇ ಹೆಸರು ಆಮೇಲೆ ಬಂದದ್ದು. ಯಾಯಾವರ ಅಂದರೆ ಒಂದು 10 ಜನರ ಮನೆಗೆ ಹೋಗಿ ಆಹಾರವನ್ನು ಸೇರಿಸಿ ತಾನು ಊಟ ಮಾಡುವುದು ಅಂತ ಇದೊಂದು ವೃತ್ತಿ ಆಯಿತು. ಆದರೆ ಆ ಜಾತಿಯ ಹೆಸರು ಯಾಯಾವರ ಜಾತಿಯ ಒಂದು ಬ್ರಾಹ್ಮಣ ವರ್ಗ. ಹೇಗೆ ಶ್ರೀಮನ್ ಮಧ್ವಾಚಾರ್ಯರು ಮಧ್ಯಗೇಹ ನಡಿಲ್ಲಾಯ ವಂಶ ಅಂತೇವೆ, ನಡಿಲ್ಲಾಯ, ತೋಟಂತಿಲ್ಲಾಯ, ತೋರ್ತಿಲ್ಲಾಯ ಮೊದಲಾದ ವಂಶಗಳಿದ್ದ ಹಾಗೆ ಬ್ರಾಹ್ಮಣರಲ್ಲಿ ಒಂದು ಯಾಯಾವರ ಅಂತ ಒಂದು ವಂಶ. ಆ ವಂಶದಲ್ಲಿ ಆವಿರ್ಭವಿಸಿದ ಒಬ್ಬ, ಎಷ್ಟೋ ಜನ ಆಗಿ ಹೋಗಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳಾಗಿ ಹೋಗಿದ್ದಾರೆ. ಅವರಲ್ಲಿ ಒಬ್ಬ ಯಾಯಾವರನಿಗೆ ಹುಟ್ಟಿದಂತಹ ಮಗನಿಗೆ ಜರತ್ಕಾರು ಅಂತ ನಾಮಕರಣ ಮಾಡಿದ್ದಾರೆ. ಜರತ್ಕಾರು ಆ ಶಬ್ದಕ್ಕೆ ಏನು ಅರ್ಥ ಅಂತ ಸಾವಕಾಶ ಪುರುಷೋತ್ತಾದಾಗ ನೋಡುವ. ಅಂತವನ ಹೆಸರು ಜರತ್ಕಾರು. ಇದು ಪುಲ್ಲಿಂಗದ ಶಬ್ದ. ಉಕಾರ ಅಂತ ಪುಲ್ಲಿಂಗ, ಗುರು ಶಬ್ದ ಇದ್ದ ಹಾಗೆ ಅಥವಾ ಶಂಭು ಶಬ್ದ ಇದ್ದ ಹಾಗೆ ಜರತ್ಕಾರು ಅಂತ ಒಂದು ಪುಲ್ಲಿಂಗದ ಶಬ್ದ. ಈ ಜರತ್ಕಾರುವಿಗೆ ಮದುವೆಯ ಬಗ್ಗೆ ಆಸಕ್ತಿ ಇಲ್ಲ. ಅವನ ಗುರುಕುಲದ ಅಭ್ಯಾಸವಾಯಿತು. ಗುರುಕುಲದ ಅಭ್ಯಾಸ ಮುಗಿಸಿದ ಮೇಲೆ ತನ್ನ ಗೆಳೆಯರ ಜೊತೆಗೆ ಗುರುಕುಲದಲ್ಲಿ ಸ್ನಾನ ಮಾಡಿದ. ಸ್ನಾನಕ್ಕೆ ಸಮಾವರ್ತನ ಅಂತ ಹೆಸರು. ಸಮಾವರ್ತನೆಯ ಕೊನೆಯಲ್ಲಿ ಗುರುಗಳೇ ಒಂದು ಕುಂಭದಲ್ಲಿ ಮಂತ್ರ ಅಭಿಮಂತ್ರಣ ಮಾಡಿ ಅಭಿಷೇಕ ಮಾಡ್ತಾರೆ. ಅದು ಆತನ ಗುರುಕುಲದ ಅಧ್ಯಯನ ವ್ರತಕ್ಕೆ ಅವಭೃತ ಸ್ನಾನ ಅಂತ ಹೆಸರು. ಸ್ನಾನ ಮಾಡಿದವನಿಗೆ ಸ್ನಾತಕ ಅಂತ ಹೆಸರು. ಸ್ನಾತಕೋತ್ತರ ಅಧ್ಯಯನ ಅನ್ನೋದು ಇಲ್ಲ. ಸ್ನಾತಕನಾದ ಮೇಲೆ ಗುರುಕುಲದಿಂದ ಹೊರಗೆ ಹೊರಡು. ಆತ ಸ್ನಾನ ಮುಗಿಸಿ ಹೊರಗೆ ಬಂದು ತನ್ನ ಗೆಳೆಯರ ಜೊತೆಗೆ ಒಂದು ಮರದ ಅಡಿಯಲ್ಲಿ ವಿಶ್ರಮಿಸಿ ಮಾತಾಡ್ತಾನೆ. ನಾವು ಏನೇ ಆದರೂ ಮದುವೆ ಆಗಬಾರ್ದು. ಮದುವೆ ಅಂತ ಹೇಳಿದರೆ ದೊಡ್ಡ ಹೊಂಡಕ್ಕೆ ಬಿದ್ದ ಹಾಗೆ, ಆಮೇಲೆ ಆತ್ಮಶ್ರೇಯಸ್ಸಿನ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾನು ಕ್ಷೇತ್ರ ಯಾತ್ರೆಗೆ ಹೊರಡ್ತೇನೆ ಅಂತ ಹೇಳಿದ. ಆ 3 ಜನ ನಾವು ಮದುವೆ ಆಗುವುದು ಅಂತ ಆಲೋಚನೆ ಮಾಡಿದ್ದೇವೆ, ನೀವೇನು ನನ್ನ ಮನಸ್ಸು ಕೆಡಿಸ್ತಾ ಇದೆಯಲ್ಲ ಅಂತ ಇವನ ಹತ್ರ ಹೇಳಿದ. ನೀವು ಯಾವ ಹೊಂಡಕ್ಕೆ ಬೇಕಾದರೂ ಬೀಳ್ರಿ, ನಾನಂತೂ ಬೀಳುವಲ್ಲ ಅಂತ ಹೇಳಿದ. ಸರಿ ಅಂತ ಈ 3 ಜನ ಅವ ಹೋಗುವಲ್ಲಿಯ ತನಕ ಅವನಿಗೆ ಇಷ್ಟ ಆಗುವ ಹಾಗೆ ಮಾತಾಡಿದರು. ಮದುವೆ ಬಹಾನಾಹುತ, ನಾವು ಇನ್ನೊಬ್ಬರಿಗೋಸ್ಕರ ನಮ್ಮನ್ನು ಅರ್ಪಿಸಿಕೊಂಡ ಹಾಗೆ ಆಗ್ತದೆ, ನಮ್ಮ ಆತ್ಮಶ್ರೇಯಸ್ಸಿನ ಸಾಧನೆ ಎಲ್ಲ ತಿಲಾಂಜಲಿ ಕೊಟ್ಟ ಹಾಗೆ ಅಂತ ಅವರ ಜೊತೆಗೆ ಮಾತಾಡಿದ್ರು. ಅವನು ಆ ಕಡೆ ಹೋದ್ಮೇಲೆ ನಾವು ಯಾವ ಮನೆಗೆ ಹೋಗಿ ಕನ್ಯಾರ್ಥಿಯಿಂದ ಕೇಳೋಣ ಅಂತ ಶುರು ಮಾಡಿದ್ವಿ. ಈ 3 ಜನ ಈ 3 ಜನ ಮದುವೆಯಾಗಿ ಚೆನ್ನಾಗಿದ್ದಾರೆ. ಆದರೆ ಜರತ್ಕಾರು ಅವರನ್ನು ಬಿಟ್ಟು ಕ್ಷೇತ್ರ ಯಾತ್ರೆಗಳಿಗೆ ಹೊರಟು ಬಿಟ್ಟ. 1 ವರ್ಷ 2 ವರ್ಷದ ಯಾತ್ರೆ ಅಲ್ಲ, ಸುಮಾರು 15-25, ಅಂದರೆ ಅವನು ಸುಮಾರು 20 ವರ್ಷಕ್ಕೆ ಗುರುಕುಲ ಮುಗಿಸಿದ್ದಾನೆ.
ಅವನಿಗೆ ಸುಮಾರು 35 ವರ್ಷ ತನಕ ಕ್ಷೇತ್ರಯಾತ್ರೆ, ಅದು ಆ ನದಿಯಲ್ಲಿ ಸ್ನಾನ, ಈ ನದಿಯ ತೀರದಲ್ಲಿ ಒಂದಷ್ಟು ಅನುಷ್ಠಾನ, ಹೀಗೆ ಮಾಡಿಕೊಂಡು ಸುತ್ತಾ ಇದ್ದಾನೆ. ಹಿಮವತ್ ಪರ್ವತದ ತಟದಲ್ಲಿ ಹೋಗಿ ಸುತ್ತುತ್ತಾ ಇದ್ದಾನೆ. ಇವತ್ತಿನ ಹೃಷಿಕೇಶ ಪ್ರಾಂತ, ಆ ಪ್ರಾಂತದಲ್ಲಿ ಸುತ್ತುತ್ತಾ ಇದ್ದಾನೆ. ಅಲ್ಲಿ ಹೋದಾಗ ಅಲ್ಲೊಂದು ದೊಡ್ಡ ಮರ, ಆ ಮರದ ಅಡಿಯಲ್ಲೇ ಇವ ವಿಶ್ರಾಂತಿಗೆ ಅಂತ ಬರ್ತಾ ಇದ್ದಾನೆ. ಅಷ್ಟರಲ್ಲಿ ಆ ಮರದಲ್ಲಿ ಜೋತಾಡ್ತಾ ಇದ್ದ ಅನೇಕ ಋಷಿಗಳು ಕಾಣಿಸಿದರು. ಅನೇಕ ಋಷಿಗಳು ಅವರು ಏನೋ ಪರಸ್ಪರ ಮಾತಾಡಿಕೊಳ್ತಾ ಇದ್ದಾರೆ. ಆ ಮಾತು ಇವನಿಗೆ ಕೇಳಿಸ್ತಾ ಇದೆ. ಅವರ ಮಾತು ಕೇಳಿದರೆ ಇವನ ಅಪ್ಪನ ಮಾತು, ಅಜ್ಜನ ಮಾತು ಕೇಳಿದ ಹಾಗೆ ಅವನಿಗೆ ಅನಿಸ್ತದೆ. ಅದೇ ಧ್ವನಿ, ನಮ್ಮ ಯಾಯಾವರ ವಂಶದ ಒಂದು ಧ್ವನಿ ಏನಿದೆ, ಯಾಯಾವರ ವಂಶದಲ್ಲಿ ಬಂದಂತಹ ಆನುವಂಶಿಕವಾದ ಒಂದು ಭಾವನೆ ಏನಿದೆ, ಅದೇ ಭಾವನೆಗಳು ಅಲ್ಲಿ ಆತನಿಗೆ ಬರ್ತಾ ಇದ್ದಾವೆ. ಯಾರು ಇಷ್ಟು ಜನ ಒದ್ದಾಡ್ತಾ ಇದ್ದಾರೆ, ಬಹಳ ದುಃಖ, ಕಾಲು ಮೇಲೆ ಕಟ್ಟಿದೆ, ತಲೆ ಮಾತ್ರ ಕೆಳಗೆ, ಕೈಯನ್ನು ಹೀಗೆ ಕಷ್ಟಪಟ್ಟು ಅಲ್ಲಿ ಜೋತಾಡ್ತಾ ಇದ್ದಾರೆ ಇಷ್ಟು ಜನ. ಆತ ಅಲ್ಲಿ ಬಂದವ ಅವರಿಗೆ ಕೈ ಮುಗಿದು ಕೇಳ್ತಾನೆ, ತಾವೆಲ್ಲ ಯಾರು ಸ್ವಾಮಿ? ಯಾಕೆ ಇಂಥ ಅನರ್ಥ, ಇಂಥ ದುಃಖ ಯಾಕೆ? ಏನು ಅಪರಾಧ ಮಾಡಿದ್ದೀರಿ ಅಂತ ಈ ಸಮಸ್ಯೆ ನಿಮಗೆ? ಈ ಒಂದು ಪ್ರಶ್ನಿಸಿದ ಅಲ್ವ, ಅವರಿಗೆ ಖುಷಿ ಆಯ್ತಂತೆ. ಯಾವನೋ ಒಬ್ಬ ವ್ಯಕ್ತಿ ಬಂದು ತಮ್ಮ ಕಷ್ಟದ ಬಗ್ಗೆ ಪ್ರಶ್ನೆ ಮಾಡ್ತಾನಲ್ಲ, ನಮ್ಮ ಕಷ್ಟಕ್ಕೆ ಅವ ಹೇಗೆ ಸ್ಪಂದಿಸ್ತಾನೆ, ಪರಿಹಾರ ಏನು ಮಾಡ್ತಾನೆ, ಅದು ಮುಖ್ಯ ಅಲ್ಲ. ಅಂತೂ ನಮ್ಮದು ಕಷ್ಟ ಅಂತ ಅರ್ಥ ಮಾಡಿಕೊಂಡು ಯಾಕೆ ಕಷ್ಟ ಅಂತ ವಿಚಾರ ಮಾಡ್ತಾನಲ್ಲ, ನಮಗೆ ಮನಸ್ಸಿಗೆ ಸಂವಾದಿಯಾಗಿ ನಿಂತ ಅಲ್ವ, ಖುಷಿ ಆಯ್ತು ಅವರಿಗೆ. ಅವ್ರು ಹೇಳ್ತಾರೆ, ಹೇ ವಟೋ, ಇನ್ನೂ ಮದುವೆ ಆಗದೇ ಇರತಕ್ಕಂಥ ವಟು ನೀನು, ನಮ್ಮದು ಯಾಯಾವರ ಅಂತ ಒಂದು ವಂಶ, ಆದರೆ ಇವೊಂದೇ ವಂಶ. ಅವ್ರು ಹೇಳ್ತಾ ಇದ್ದಾರೆ, ನಮ್ದು ಯಾಯಾವರ ವಂಶದವರು ನಾವು. ಅವ್ರು ಹೇಳ್ತಾರೆ, ಯಾಯಾವರ ನಾಮ ವಯಂ ಋಷಯ ಸಂಶಿತ ವ್ರತಾಃ ಸಂತಾನ ಪ್ರಕ್ಷಯಾದ್ ಬ್ರಹ್ಮನ್ ಅಧೋ ಗಚ್ಛಾಮ ಮೇದಿನಿ. ಯಾಯಾವರ ಎಂಬ ವಂಶದಲ್ಲಿ ಹುಟ್ಟಿದವರು ನಾವು. ಋಷಯ, ಅದು ಆ ವಂಶದವರೆಲ್ಲ ಸಾಧನೆ ಮಾಡಿದವರು, ಋಷಿಗಳಾಗಿ ಸಾಧನೆ ಮಾಡಿದವರು, ಋಷಿಗಳಾಗಿ ಸಪತ್ನೀಕರಾಗಿ ಬಹಳಷ್ಟು ಯಜ್ಞಯಾಗಗಳನ್ನು ನಡೆಸಿದವರು ನಾವು. ಸಂಶಿತ ವ್ರತಾಹ, ಬೇರೆ ಬೇರೆ ಮಹಾವ್ರತ ಮೊದಲಾದಂತಹ ಮಹಾಯಜ್ಞಗಳನ್ನು, ಭೀಷ್ಮ ಪಂಚಕ, ವಿಷ್ಣು ಪಂಚಕದಂತಹ ಮಹಾವ್ರತಗಳನ್ನು ಅನುಷ್ಠಾನ ಮಾಡಿ ಸಾಧನೆ ಮಾಡಿರ್ತಕ್ಕಂಥವರು ನಾವೆಲ್ಲ. ಆದರೆ ಎಲ್ಲ ವ್ಯರ್ಥವಾಗಿ ಹೋಯ್ತಲ್ಲ. ಯಾಕಂದರೆ ನಾನು ನನ್ನ ಅಜ್ಜನಿಗೆ, ನನ್ನ ಅಪ್ಪನಿಗೆ, ನನ್ನ ಬಿಜ್ಜನಿಗೆ ಪಿಂಡ ಪ್ರದಾನ ಮಾಡಿ ತರ್ಪಣಾದಿಗಳನ್ನು ಕೊಡ್ತಾ ಇದ್ದೆ. ನನ್ನ ಮಗನೂ ಕೂಡ ನನಗೆ ತರ್ಪಣಾದಿಗಳನ್ನು ಕೊಡ್ತಾ ಇದ್ದ, ನನ್ನ ಮಗನ ಮಗನೂ ತರ್ಪಣ ಕೊಟ್ಟ. ಆದರೆ ಈಗ ಹಾಗಲ್ಲ. ಈಗ ಒಬ್ಬ ಹುಟ್ಟಿದ್ದಾನೆ, ಆ ಹುಟ್ಟಿದ ವ್ಯಕ್ತಿಗೆ ಜರತ್ಕಾರು ಅಂತ ಹೆಸರು, ನಮ್ಮ ಯಾಯಾವರ ವಂಶದ ಹುಡುಗ. ಅವನು ಮದುವೆ ಆಗಲಿಲ್ಲ, ಮದುವೆ ಆಗದೇ ಇದ್ದದ್ರಿಂದ ಅವನಿಗೆ ಸಂತಾನ ಇಲ್ಲ. ಇಲ್ಲಿಗೆ ನಮ್ಮ ಸಂತಾನದ ವಿಚ್ಛೇದವಾಯಿತು. ಅದರಿಂದ ಮುಂದಕ್ಕೆ ಪಿಂಡ ಪ್ರದಾನ ಮಾಡುವುದಕ್ಕೆ, ವಂಶಗೋತ್ರಗಳ ಉದ್ಧಾರ ಮಾಡುವುದಕ್ಕೆ ಒಂದು ಸಂತಾನ ಇಲ್ಲ ಅನ್ನುವ ಪರಿಸ್ಥಿತಿ ಬಂತು. ಸಂತತಿ ವಿಚ್ಛೇದ ಆದದ್ರಿಂದ ನಮಗೆ ಯಾರಿಗೂ ಆ ಕಡೆ ಮೇಲಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾವೆಲ್ಲ ಕೆಳಗೆ 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 ಬಂದು ಈಗ ಮರದಲ್ಲಿ ಜೋತಾಡ್ತಾ ಇದ್ದೇವೆ. ಇನ್ನು ಯಾವಾಗ ನರಕಕ್ಕೆ ಬೀಳ್ತೇವೆ ಗೊತ್ತಿಲ್ಲ. ಹಾಗಾದರೆ ನಮ್ಮ ಈ ಪರಿಸ್ಥಿತಿಗೆ ಕಾರಣ ಯಾರು? ನೀನು ಅಂತ ಹೇಳಲಿಲ್ಲ, ಯಾಕಂದರೆ ಅವ್ರು ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಇವನ ಹತ್ರ ಹೇಳ್ತಾರೆ, ಸಂತಾನ ಪ್ರಕ್ಷಯಾದ್ ಬ್ರಹ್ಮನ್ ಅದೋ ಗಚ್ಛಾಮ ಮೇದಿನೀಂ ಅಸ್ಮಾಕಂ ಸಂತತಿ ಸ್ಪೇಕಃ ಜರತ್ಕಾರು ರೀತಿ ಸ್ಮೃತಃ ಮಂದಭಾಗ್ಯಃ ಅಲ್ಪಭಾಸ್ವಾನಾಂ ಅಲ್ಪ ತಪ ಏಕಂ ಸಮಾಸ್ಥಿತಃ ತಪ ಏಕಂ ಸಮಾಸ್ಥಿತಃ. ನಾವೆಲ್ಲ ಮಂದಭಾಗ್ಯರು. ನಮ್ಮ ವಂಶದಲ್ಲಿ ಈಗ ಒಬ್ಬ ಇದ್ದಾನೆ, ಜರತ್ಕಾರು ಅಂತ ಅವನ ಹೆಸರು. ನಾವೆಲ್ಲ ಮಂದಭಾಗ್ಯರು. ಅಂಥ ಒಬ್ಬ ಹುಡುಗನನ್ನು ಮಗನನ್ನಾಗಿ ಪಡೆದಿದ್ದೇವಲ್ಲ ನಮ್ಮ ವಂಶದಲ್ಲಿ. ನಮಗೆ ಭಾಗ್ಯ ಸರಿ ಇಲ್ಲ. ಯಾಕಂದರೆ ಆ ಜರತ್ಕಾರು ಏನು ಗೊತ್ತೋ, ಓದಿದ್ದೆಲ್ಲ ಚೆನ್ನಾಗಿ ಓದಿದ್ದಾನೆ, ಆದರೆ ತಪ ಏಕಂ ಸಮಾಶ್ರಿತ. ಅವನಿಗೆ ತಪಸ್ಸು ಮಾತ್ರ, ಯಾತ್ರೆ ಮಾತ್ರ, ತಪಸ್ಸು ಮಾತ್ರ, ಅದು ಬಿಟ್ಟು ಇನ್ನೊಂದಿಲ್ಲ. ನಿಜವಾಗಿ ಏನು ಬೇಕು? ಯಜ್ಞ ದಾನ ತಪಃ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. 3 ಕೆಲಸ ಮಾಡಬೇಕು. ಒಂದು ಯಜ್ಞ ಮಾಡಬೇಕು, ದಾನ ಮಾಡಬೇಕು, ತಪಸ್ಸು ಮಾಡಬೇಕು. ಈ 3ರಲ್ಲಿ ತಪ ಏಕಂ ಸಮಾಶ್ರಿತ. ತಪಸ್ಸು ಮಾತ್ರ, ಯಜ್ಞ ಇಲ್ಲ, ದಾನ ಇಲ್ಲ. ಯಾಕಂದರೆ ಯಜ್ಞ ಮಾಡಬೇಕು ಅಂತ ಹೇಳಿದರೆ ಗೃಹಸ್ಥನಾಗಬೇಕು. ಪತ್ಯುರ್ನೋ ಯಜ್ಞ ಸಂಯೋಗೆ, ಯಜ್ಞ ಸಂಯೋಗದಿಂದಾಗಿ ಪತ್ನಿ ಅನ್ನೋದು ಸಮೀಪದಲ್ಲಿ ಬರುವುದು. ಸಪತ್ನೀಕನಾಗಿ ದಂಪತ್ಯೋಹೋ ಸಹಾಧಿಕಾರ ಅಂತ ಯಜ್ಞದಲ್ಲಿ ವಿಧಿ. ದಾಂಪತ್ಯವೇ ಇಲ್ಲದೆ ಇದ್ದಾವ ಯಜ್ಞದಲ್ಲಿ ಎಲ್ಲಿ ಅಧಿಕಾರ ಇದ್ದಾನೆ? ಯಜ್ಞದಲ್ಲೇ ಅಂಗಭೂತವಾಗಿ ದಾನಗಳು ಬರುವುದು. ಆದ್ರಿಂದ ಆತ ದಾನ ಮಾಡ್ತಾ ಇಲ್ಲ. ಬರೀ ಹೊಟ್ಟೆಗೆ ಆಹಾರ ಬೇಕು ಅಂದರೆ ಯಾಯಾವರ ಅಷ್ಟೇ, ಇನ್ನೊಬ್ಬರ ಮನೆಯಲ್ಲಿ ಬೇಡಿಕೊಂಡೇ ಆತನ ಹೊಟ್ಟೆ. ಬ್ರಹ್ಮಚಾರಿಯಾದವ ಬೇಡಿ ತಿನ್ನಬೇಕು,
ಗೃಹಸ್ಥನಾದವ ಕೊಟ್ಟು ತಿನ್ನಬೇಕು. ಈತ ಕೊಡುವ ಕೆಲಸವೇ ಇಲ್ಲ, ದಾನ ಇಲ್ಲ, ಯಜ್ಞ ಇಲ್ಲ, ಕೇವಲ ತಪ ಏಕಂ ಸಮಾಶ್ರಿತ. ಈ ರೀತಿಯಲ್ಲಿ ನಮ್ಮ ವಂಶದಲ್ಲಿ ಜರತ್ಕಾರವೆಂಬಂತಹ ಮಂದ ವ್ಯಕ್ತಿ ಹುಟ್ಟಿದಕ್ಕೆ ನಮ್ಮ ಮಂದಭಾಗ್ಯವೇ ಕಾರಣ, ನಮ್ಮ ಭಾಗ್ಯ ಸರಿ ಇಲ್ಲದ್ದೇ ಕಾರಣ ಅಂತ ತಮ್ಮ ಹಣೆಯನ್ನು ತಾವು ಕಚ್ಚಿ ಬೀಳಬೇಕಾದ್ರೆ ಏನಾಗಿದೆ, ತಲೆ ಕೆಳಗೆ ಆಗಿ ಬಿದ್ದಿದ್ದಾರೆ. ಜರತ್ಕಾರುವಿಗೆ ಒಂದೊಂದು ಮಾತು ಕೂಡ ಅವನ ಎದೆಯನ್ನು ಚುಚ್ಚಿದ ಹಾಗೆ ಆಗ್ತಾ ಉಂಟು. ಇವರು ಮಾತು ನಿಲ್ಲಿಸಿದ್ರು, ಒಂದು 5-6 ಮಾತು ಮುಂದೆಯೂ ಹೇಳಿದರು. ಅವ್ರು ಹೇಳ್ತಾರೆ, ಯೇಷಾಂ ಹಿ ಸಂತತಿರ್ನಾಸ್ತಿ, ಯಾವ ವಂಶದಲ್ಲಿ ಸಂತತಿ ಒಂದು ಹಂತದಲ್ಲಿ ನಿಂತು ಹೋಗ್ತದೋ ಅವರಿಗೆ ಉದ್ಧಾರ ಇಲ್ಲ. ಇಲ್ಲೆಲ್ಲ ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನುವ ಮಾತು ಹೆಚ್ಚು ಪ್ರಚಾರ ಆಗಿದೆ. ಮಕ್ಕಳಿಲ್ಲದೆ ಹೋದರೆ ಅಪ್ಪನಿಗೆ ಉದ್ಧಾರ ಇಲ್ಲ, ಅಪ್ಪ ಅಲ್ಲ ಮಕ್ಕಳನ್ನು ಹೆರದೇ ಇದ್ದವ ಅವನಿಗೆ ಉದ್ಧಾರ ಇಲ್ಲ ಅಂತ ಹೀಗೊಂದು ಮಾತುಗಳೆಲ್ಲ ಇದ್ದಾವೆ. ಇಲ್ಲೂ ಕೂಡ ಅದನ್ನೇ ಹೇಳ್ತಕ್ಕಂಥ ಮಾತು. ಇದರ ಹಿನ್ನೆಲೆಯನ್ನು ಶ್ರೀಮನ್ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ನಿರ್ಣಯಿಸ್ತಾರೆ. ಮಕ್ಕಳಿಲ್ಲ ಅಂತ ಆದರೆ ಉದ್ಧಾರ ಇಲ್ಲ ಅನ್ನುವುದು ಅದರ ತಾತ್ಪರ್ಯ ಅಲ್ಲ. ಅಲ್ಲಿ ವೇನನ ವಿಷಯದಲ್ಲೂ ಹಾಗೆ ಆಗ್ತದೆ. ಅಂಗರಾಜನಿಗೆ ಮಕ್ಕಳಿಲ್ಲ, ಅದರಿಂದ ಅವನು ಕೊಟ್ಟ ಆಹುತಿಯನ್ನು ದೇವತೆಗಳು ಸ್ವೀಕರಿಸಲಿಲ್ಲ ಅಂತ ಒಂದು ಗಲಾಟೆ ಆಗ್ತದೆ. ಕೊನೆಗೆ ಹಾಗಾದರೆ ಒಂದು ಪುತ್ರಕಾಮೇಷ್ಟಿ ಮಾಡುವ ಅಂತ ಆಹುತಿಯವರು ಸ್ವೀಕರಿಸುವುದಕ್ಕೋಸ್ಕರ ಮಗನನ್ನು ಪಡೆದೇ ಯಾಗ ಮಾಡುವುದು ಅಂತ ಹೇಳಿ ವೇನ ಹುಟ್ಟಿದ ಮೇಲೆ ಮತ್ತೆ ಯಾಗ ಮುಂದುವರಿಸಿದ ಅಂಗರಾಜ. ಅಲ್ಲಿ ಉದ್ದೇಶ ಹೇಳ್ತಾರೆ ಆಚಾರ್ಯರು, ಮಕ್ಕಳಿಲ್ಲ ಅಂತ ಆದ ಕೂಡಲೇ ದೇವರು ಆಹುತಿ ಸ್ವೀಕರಿಸುವುದಿಲ್ಲ, ಅವನಿಗೆ ಗತಿ ಇಲ್ಲ ಅಂತ ಅರ್ಥ ಅಲ್ಲ. ಈ ಅಂಗರಾಜನಲ್ಲಿ ಮುಂದಕ್ಕೆ ಪೃಥು ಎಂಬಂತಹ ಮಹಾರಾಜ ಆವಿರ್ಭವಿಸಬೇಕಿತ್ತು. ಆ ಭಗವಂತನ ಆವೇಶದ ಆವಿರ್ಭಾವ ಆಗುವುದಕ್ಕೋಸ್ಕರ ದೇವತೆಗಳು ಮಾಡಿದ ನಾಟಕ ಅದು. ವಸ್ತುತಃ ಮಕ್ಕಳಿದ್ದವರು ನರಕಕ್ಕೆ ಹೋಗ್ಬೋದು, ಮಕ್ಕಳಿಲ್ಲದೇ ಇದ್ದವರು ಶ್ರೇಯಸ್ಸು ಪಡಿಬೋದು. ಯಾಕಂದರೆ ಅವರವರ ಕರ್ಮ ಅವರವರಿಗೆ, ಅವರವರು ತಮ್ಮ ಔರ್ಧ್ವದೇಹಿಕವಾಗಿ ನಡೆಯಬೇಕಾದ ಕರ್ಮಾಂಗಗಳನ್ನು ತಾವು ನಡೆಸಿಕೊಂಡ ಪಕ್ಷದಲ್ಲಿ ತಾವು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಗ ಇದ್ದಾನೆ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಪುತ್ರಿ ಅಂತ ಕರೆಸಿಕೊಳ್ತಾರೆ. ಒಬ್ಬ ಪುತ್ರನಿಂದ ಎಲ್ಲರೂ ಪುತ್ರಿಗಳಾಗ್ತಾರೆ. ಆದ್ರಿಂದಾಗಿ ತಾನೇ ಮಕ್ಕಳು ಪಡೆಯದೆ ಹೋದರೆ ಅವನಿಗೆ ಶ್ರೇಯಸ್ಸಿಲ್ಲ ಅಂತಕ್ಕಂತಹ ಮಾತು ಶಾಸ್ತ್ರೀಯವಾದದ್ದಲ್ಲ. ಹಾಗಾದ್ರೆ ಇಲ್ಲಿ ಏನು ಬಂತು? ಸಂತತಿರ್ನಾಸ್ತಿ ಯಸ್ಯ ಯೇಷಾಂತು ಸಂತತಿರ್ನಾಸ್ತಿ ಮರ್ತ್ಯಲೋಕೆ ಸುಖಾವಹ ನತೇ ಲಭಂತೆ ವಸತಿಂ ಸ್ವರ್ಗೇ ಪುಣ್ಯಕೃತೋಪಿ. ಅವರು ನಿಜವಾಗಿ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರೂ ಅವರಿಗೆ ಸ್ವರ್ಗದಲ್ಲಿ ವಸತಿ ಇಲ್ಲ, ಯಾರಿಗೆ ಸಂತತಿ ಇಲ್ಲವೋ ಅವರಿಗೆ. ಇವೆಲ್ಲವನ್ನು ಕೂಡ ಅವರು ಮಾತಾಡ್ತಾರೆ. ಇದು ವಾಸ್ತವ ಇರ್ಬೋದು. ಸಂತತಿ ಇಲ್ಲ ಅಂತಾದರೆ ಸ್ವರ್ಗದಲ್ಲಿ ವಾಸ ಇಲ್ಲ, ಮತ್ತೆ ಮತ್ತೆ ಭೂಲೋಕದಲ್ಲಿ ಜನ್ಮ, ಶ್ರೇಯಸ್ಸು ಸಾಧನೆ, ಕೊನೆಗೆ ಮೋಕ್ಷ. ಸ್ವರ್ಗದಲ್ಲಿ ವಾಸ ಇಲ್ಲ ಅಂತ ಸತ್ಯ ಇರ್ಬೋದು, ಆದರೆ ಅದು ಸತ್ಯ ಅಲ್ಲ ಅಂತ ಹೇಳ್ತಾರೆ ಪ್ರಾಜ್ಞರು. ಸಂತತಿ ಯೇಷಾಂತು ಸಂತತಿರ್ನಾಸ್ತಿ ಅನ್ನುವ ಮಾತುಗಳೆಲ್ಲ ಏನು ಇಲ್ಲಿ ಪಿತೃಗಳು ಆಡ್ತಾರೆ, ಅದರ ಅಭಿಪ್ರಾಯ ಜರತ್ಕಾರುವಿಗೆ ಒಂದು ಸಂತತಿ ಆಗಬೇಕು, ಅವನಿಗೆ ಮಗು ಆಗಬೇಕು, ಅವನಿಗೊಂದು ಮದುವೆ ಆಗಬೇಕು ಅನ್ನುವುದು ಅವರ ಉದ್ದೇಶ. ಇದರ ಉದ್ದೇಶ ಏನು? ಆಸ್ತಿಕನಂತಹ ಮಹಾಮಗ ಹುಟ್ಟಬೇಕು, ಲೋಕಕ್ಕೆ ಸರ್ಪಗಳ ಸಂರಕ್ಷಣೆ ಮಾಡತಕ್ಕಂತಹ ಮಗ ಬೇಕು. ಈ ಉದ್ದೇಶದಿಂದ ನಡೆದಂತಹ ಘಟನೆ. ಜರತ್ಕಾರು ಹೇಳ್ತಾನೆ ಅವರಿಗೆ ಕೈ ಮುಗಿದು, ಸ್ವಾಮಿ ನೀವೆಲ್ಲ ನನ್ನ ಪಿತೃಗಳು, ನನ್ನ ಜೀವನದ ಅದೃಷ್ಟವೋ ಅಥವಾ ದುರದೃಷ್ಟವೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ವ್ಯಕ್ತಿಗೂ ಸತ್ತು ಹೋದಂತಹ ಪಿತೃಗಳನ್ನು ದರ್ಶನ ಮಾಡತಕ್ಕಂತಹ ಭಾಗ್ಯ ಸಿಗುವುದಿಲ್ಲ. ಆದರೆ ನಾನು ಯಾರಿಗೆ ಪಿಂಡ ಪ್ರದಾನ ಮಾಡ್ತಾ ಇದ್ದಾನೋ ಪಿತೃಪಿತಾಮಹ ಪ್ರಪಿತಾಮಹರು, ಯಾರಿಗೆ ಲೇಪ ಪಿಂಡವನ್ನು ಇಡ್ತೇನೋ ಅದರ ಮೇಲಿನ 3 ತಲೆ, ಯಾರನ್ನು ನಾನು ಗೋತ್ರಜರು ಅಂತ ಕರೀತೇನೋ ಅಂತಹ 14 ತಲೆಗಳು, ಯಾರನ್ನು ನಾನು ಕೊನೆಗೆ ಏಕಾಹಿಕರು ಅಂತ ಕರೀತೇನೋ ಅಂತಹ 21 ತಲೆ, ಆ 21 ತಲೆಯ ವ್ಯಕ್ತಿಗಳನ್ನು ಕೂಡ ಈ ಮರದಲ್ಲಿ ನಾನು ಕಾಣುವಂತಹ ಭಾಗ್ಯ ನನ್ನದು. ಆದರೆ ಇದು ಭಾಗ್ಯ ಅಂತ ಕರೆಯುವುದ? ಇದೊಂದು ದೌರ್ಭಾಗ್ಯ ಅಲ್ವಾ? ನಮ್ಮ ವಂಶದವರು ಅವರಿಗೆ ಶ್ರೇಯಸ್ಸಾಗದೆ, ಸ್ವರ್ಗಕ್ಕೂ ಹೋಗದೆ, ಮೋಕ್ಷಕ್ಕೂ ಹೋಗದೆ ಈ ರೀತಿ ಅಧಪಾತವನ್ನು ಹೊಂದ್ತಾ ಇದ್ದಾರೆ, ತಲೆ ಕೆಳಗೆ ಮಾಡಿಕೊಂಡು ಮರದಲ್ಲಿ ಜೋತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕೆ ನಾನೂ ಕಾರಣನಾಗಿ ಇದು ನಮ್ಮ ವಂಶದ ದೌರ್ಭಾಗ್ಯ ಅಂತ ಭಾವಿಸಬೇಕಲ್ಲ. ನಿಮ್ಮ ದರ್ಶನವಾಯಿತು, ಅದೊಂದು ಭಾಗ್ಯ. ಆದರೆ ಈ ಸ್ಥಿತಿಯಲ್ಲಿ ನೀವಿದ್ದೀರಿ, ಅದು ನನ್ನ ದೌರ್ಭಾಗ್ಯ. ನೀವು ನಿಮ್ಮ ದೌರ್ಭಾಗ್ಯ ಅಂತ ಹೇಳುವುದಿಲ್ಲ, ನನ್ನ ದೌರ್ಭಾಗ್ಯ. ನಾನು ಮದುವೆ ಆಗಲಿಲ್ಲ ಅಂತ ಹೇಳಿ ನಿಮಗೆ ಶ್ರೇಯಸ್ಸಾಗುವುದಿಲ್ಲ ಅಲ್ವಾ? ಹಾಗಾದರೆ ನಾನು ಮದುವೆ ಆಗ್ತೇನೆ. ನಾನು ಮದುವೆ ಆಗೋದ್ರಿಂದ ನಾನು ನರಕಕ್ಕೆ ಹೋಗಬೇಕು ಅಂತ ನೀವು ಹೇಳು. ನಾನು ಶ್ರೇಯಸ್ಸನ್ನು ಪಡಿಬೇಕು. ಶ್ರೇಯಸ್ಸು ಪಡಿಬೇಕಾದ್ರೆ ಮದುವೆ ಆಗಬಾರ್ದು. ಮದುವೆ ಅನ್ನೋದು ಒಂದು ಗರ್ತದಲ್ಲಿ ಬೀಳುವಂಥದ್ದು ಅಂತ ನನ್ನ ಭಾವನೆ ಇದೆ. ಆದರೆ ನಿಮ್ಮೆಲ್ಲರ ಶ್ರೇಯಸ್ಸಿಗೋಸ್ಕರ ನಾನು ಮದುವೆ ಆಗಬೇಕು.
ತ್ಯಾಗ ಮಾಡುವುದಕ್ಕೆ ಸಿದ್ಧ. ಆಗ ಪಿತೃಗಳು ಮಾತು ನಿಲ್ಲಿಸ್ತಾರೆ, ಸ್ವಲ್ಪ ನಿಲ್ಲಿಸೋ ಮಾತು ಅಂತ ಹೇಳ್ತಾರೆ, ಅಧಿಕ ಪ್ರಸಂಗಿ ಅಂತ ಕರೀತಾರೆ. ನೀನು ಅಧಪಾತ ಹೊಂದಿ ನಮ್ಮನ್ನು ಉದ್ಧಾರ ಮಾಡಬೇಕಾ? ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ನಿನ್ನನ್ನು ಉದ್ಧಾರ ಮಾಡುವುದಕ್ಕೆ ನಿನ್ನ ಮಗ ಮದುವೆ ಮಗ ಇಲ್ಲ. ಪಿತೃಗಳನ್ನು ಉದ್ಧರಿಸುವಂತಹ ಪುತ್ರನಾದವನ ಕರ್ತವ್ಯ. ಆದ್ರೆ ನೀನು ಕೆಳಗೆ ಬೀಳ್ತೇನೆ ಮದುವೆ ಆಗಿ, ಹಾಗಿಲ್ಲ. ವ್ಯಕ್ತಿ ಗೃಹಸ್ಥ ಕಾಣಿಸಿಕೊಳ್ತಾನೆ. ವಾರುಣಿಯ ಜೊತೆಗೆ ಕಾಣಿಸಿಕೊಳ್ಳ ಶೇಷ ಇರಬಹುದು, ಸುಪರ್ಣಿಯ ಜೊತೆಗೆ ಕಾಣಿಸಿಕೊಳ್ತಕ್ಕಂತಹ ಗರುಡ ಜೊತೆಗೆ ಸಾಧನೆ ಮಾಡ್ತಾರೆ. ಪಾರ್ವತಿ ಪರಮೇಶ್ವರಂತೂ ಒಂದು ದೇಹದಲ್ಲಿ ನಿಂತಹ ಲೋಕ ದಂಪತಿಗಳು ಎಲ್ಲರೂ ಶಚಿ ಪುರಂದರರಿರ್ಬೋದು, ಅಗ್ನಿದೇವ ಇರಬಹುದು, ದಂಪತಿಗಳಾಗಿಯೇ ಸಾಧನೆ ಮಾಡತಕ್ಕಂತಹ ದೇವತೆಗಳನ್ನು ಕಾಣ್ತೇವೆ. ಅಂತ ಆಗುವುದು ಗರ್ತದಲ್ಲಿ ಬಿಡುವಂತಹದ್ದು ಅಂತ ಹೇಳ್ತಾ ಇದ್ದೀರಿ. ನಿನ್ನ ಹಿರಿಯರೆಲ್ಲರೂ ಗರ್ತ ನೀನು ಮದುವೆ ಆಗದೆ ಆಗಿದ್ದಾರೋ ಅವರಿಗೆ ಜಿತೇಂದ್ರಿಯಸ್ಯಾತ್ಮರ್ಬುಧಸ್ಯ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ. ಯಾರು ಜಿತೇಂದ್ರಿಯನಿದ್ದಾನೆ, ಆತ್ಮರತಿ ಭಗವಂತನಲ್ಲಿ ಭಕ್ತಿ ಇದೆ, ವಿವೇಕ ಇರತಕ್ಕಂಥ ಬುದ್ಧಿಶಕ್ತಿ ಶಾಸ್ತ್ರಜ್ಞಾನ ಇದೆ, ಅಂಥವನಿಗೆ ಗೃಹಸ್ಥಾಶ್ರಮ ಏನು ತೊಂದರೆ ಮಾಡ್ತದೆ ಹೇಳು. ಹಿಂದೆ ಪ್ರಿಯವ್ರತ ರಾಜನಿಗೆ ಇದೇ ಉಪದೇಶವನ್ನು ಚತುರ್ಮುಖ ಬ್ರಹ್ಮ ಕೊಟ್ಟಿದ್ದ. ಹಾಗಾಗಿ ನೀನು ಗೃಹಾಶ್ರಮ ಸ್ವೀಕರಿಸಪ್ಪ, ಇದರ ಬಗ್ಗೆ ಅಪವ್ಯಾಖ್ಯಾನ ಮಾಡಬೇಡ. ಆದರೆ ಜರತ್ಕಾರು ಎಷ್ಟು ಶಠ ಇದ್ದಾನೆ. ಶಠ ಅಂದ್ರೇನು? ಯಾರಿಗೂ ಬಗ್ಗದೇ ಇರೋದು. ಯಾರು ಉಪದೇಶ ಮಾಡಿದರೂ ಕೂಡ ನಾನು ಹೀಗೆ ಅಂತ ಹೇಳುವವರಿಗೆ ಶಠ ಅಂತ ಹೆಸರು. ಅವ ಹೇಳ್ತಾನೆ, ನಾನು ಮದುವೆ ಆಗಲೇಬೇಕು, ನೀವು ಹಠ ಮಾಡಿದ್ದಕ್ಕೆ ಮದುವೆ ಆಗ್ತೇನೆ. ನೋಡಿ ಏನು ಹೇಳಬೇಕಿತ್ತವ, ನಿಮ್ಮ ಶ್ರೇಯಸ್ಸಿಗೋಸ್ಕರ ಏನಾದರೂ ತೊಂದರೆ ಇಲ್ಲ ಮದುವೆ ಆಗ್ತೇನೆ ಅಂತ ಹೇಳಬೇಕೋ ಬೇಡ, ಅದಿಲ್ಲ. ನೀವು ಹಠ ಮಾಡಿದ್ದಕ್ಕೆ ನಾನು ಮದುವೆ ಆಗ್ತೇನೆ. ಆದರೆ ನನಗೆ ಅಂಥ ಹೆಣ್ಣು ಸಿಗಬೇಕು. ಎಂಥ ಹೆಣ್ಣು? ಇದೆಲ್ಲ ಮದುವೆ ತಪ್ಪಿಸಿಕೊಳ್ಳುವುದಕ್ಕಿರುವ ಮಾರ್ಗ. ಹೇಳ್ತೆ, ಎಂಥ ಹೆಣ್ಣು ಸಿಗಬೇಕು? ನನ್ನ ಹೆಸರೇ ಇರಬೇಕು. ಜರತ್ಕಾರು ಅನ್ನೋ ಹೆಸರಿನ ಹೆಣ್ಣು ಸಿಕ್ಕಿದರೆ ನಾನು ಮದುವೆ ಆಗ್ತೇನೆ. ಸನಾಮನಿ ಅಂತ ಹೆಸರು. ಸನಾಮನಿ ಅಂದರೆ ನನ್ನ ಹೆಸರಿನ ಸಮಾನ ಅಕ್ಷರ ಆನುಕೂಲಿ ಉಳ್ಳಂತಹ ಹೆಸರು ಒಬ್ಬ ಆಕೆಗೆ ಇದ್ದರೆ ಅವಳನ್ನು ಮದುವೆ ಆಗ್ತೇನೆ. ಪುಣ್ಯಕ್ಕೆ ಇವನಿಗೆ ಅಚ್ಯುತ ಅಂತ ಹೆಸರಿಡಲಿಲ್ಲ. ಅಚ್ಯುತ ಅಂತ ಮತ್ತೊಂದು ಹೆಣ್ಣಿಗೆ ಹೆಸರಿಡ್ಲಿಕ್ಕೆ ಬರೋಲ್ಲ, ಅಚ್ಯುತ ಅಂತ ಹೆಸರಿಡಬೇಕಾಗ್ತದೆ. ಆದರೆ ಉಕಾರ ಅಂತ ಶಬ್ದ ಅದರಿಂದ ಅನುಕೂಲ ಆಯಿತು. ಜರತ್ಕಾರು ಅನ್ನೋದು ಪುಲ್ಲಿಂಗದಲ್ಲೂ ಇರ್ಬೋದು, ಸ್ತ್ರೀಲಿಂಗದಲ್ಲೂ ಇರ್ಬೋದು. ಯಾಕಂದರೆ ಧೇನು ಅನ್ನುವ ಉಕಾರಾಂತ ಶಬ್ದ ಸ್ತ್ರೀಲಿಂಗದಲ್ಲಿದೆ, ಶಂಭು ಅನ್ನುವ ಉಕಾರಾಂತ ಶಬ್ದ ಪುಲ್ಲಿಂಗ ಇದೆ. ಅದು ಉಕಾರಾಂತ ಶಬ್ದ ಪುಲ್ಲಿಂಗದಲ್ಲೂ ಸ್ತ್ರೀಲಿಂಗದಲ್ಲೂ ಬರುವುದಕ್ಕೆ ಅವಕಾಶ ಇರತಕ್ಕಂಥ ಶಬ್ದ. ಅದರಿಂದ ಇವ ಜರತ್ಕಾರು ಅಂತ ಹೆಣ್ಣು ಒಬ್ಬಳಿದ್ರೆ ನಾನು ಮದುವೆ ಆಗ್ತೇನೆ. ಅಷ್ಟೇ ಅಲ್ಲ, ಮದುವೆ ಮಾಡಿ ಕೊಡುವವರು ಪ್ರೀತಿಯಿಂದ ಕೊಡಬೇಕು. ಈ ಪಿತೃಗಳಿಗೇನೋ ಸಾವಾಗ್ತದೆ, ಎಲ್ಲೋ ನರಕಕ್ಕೆ ಬೀಳ್ತಾರೆ, ಅದಕ್ಕೋಸ್ಕರ ಇವನಿಗೊಂದು ಮದುವೆ ಮಾಡಿ ಬಿಡುವಂತ ಹಾಗೆ ಅಲ್ಲ. ನನ್ನ ಮೇಲೆ ಶ್ರದ್ಧೆಯಿಂದ ಇವನ ಜೊತೆಗೆ ಈಕೆಯನ್ನು ಕೊಟ್ಟಿತು ಅಂತಾದರೆ ಇವಳಿಗೂ ಉದ್ಧಾರ ಆಗ್ತದೆ ಅನ್ನೋ ಶ್ರದ್ಧೆಯಿಂದ ನನಗೆ ಹೆಣ್ಣನ್ನು ಕೊಡಬೇಕು. ನಾನು ಯಾರ್ದೋ ಮನೆಗೆ ಹೋಗಿ ಹೆಣ್ಣಿದೆಯಾ ಕೊಡ್ತೀರಾ, ಜರತ್ಕಾರು ಅಂತ ಹೆಣ್ಣಿದೆಯಾ ಕೊಡ್ತೀರಾ, ಕನ್ಯಾರ್ಥಿ ಅಂತ ಯಾವ ಮನೆಗೂ ಹೋಗುವವಲ್ಲ. ನಾನು ಇದ್ದಲ್ಲಿಗೆ ಬಂದು ಯಾರಾದರೂ ಹೆಣ್ಣು ಕೊಡ್ತೇನೆ ಅಂತ ಹೇಳಿದರೆ ನಾನು ತಗೊಳ್ತೇನೆ. ಇದೆಲ್ಲ ಆಗುವುದೋ ಹೋಗುವುದು. ಆ ಹೆಣ್ಣು ಇವನದ್ದೇ ಹೆಸರು ಇರಬೇಕಂತೆ, ಇವನದು ಇದ್ದಲ್ಲಿಗೆ ಬಂದು ಹೆಣ್ಣು ಕೊಡಬೇಕಂತೆ. ಹೀಗಾದರೆ ಮದುವೆ ಆಗ್ತದೆ. ಆ ಪಿತೃಗಳಿಗೆಲ್ಲ ಅಲ್ಲಿ ತನಕ ತೆಳ್ಳಗಿದ್ದವರು ಸ್ವಲ್ಪ ದಷ್ಟಪುಷ್ಟ ಆದ್ರಂತೆ, ಜೋತಾಡ್ತಾ ಇದ್ದಾರೆ. ಅದೇನು ಸರಿಯಾಗಲಿಲ್ಲ. ಆದರೆ ಎಲುಬು ಕಾಣಿಸ್ತಾ ಇತ್ತು, ಆ ಕಡೆ ಈ ಕಡೆ ಆ ಕಡೆ 12 ಎಲುಬುಗಳು ಕಾಣಿಸ್ತಾ ಇತ್ತು. ಈಗ ದಷ್ಟಪುಷ್ಟರಾದ್ರು, ಅಂದರೆ ಅವರಿಗೆ ತೃಪ್ತಿ ಆಯ್ತಂತೆ. ಯಾಕೆ? ಮದುವೆ ಆಗ್ತೇನೆ ಅಂತ ಹೇಳಿದಲ್ವಾ, ಸಾಕು. ಇನ್ನು ಹೆಣ್ಣು ಸಿಗದೆ ಹೋದ್ರೂ ತೊಂದರೆ ಇಲ್ಲ. ಮದುವೆ ಆಗ್ತೇನೆ ಅಂತ ಹೇಳಿದ, ಆಗ್ತೇನೆ ಅಂತ ಮುನ್ನುಗ್ಗಿದ್ದಾನೆ ಅಂದರೆ ನಮಗೊಂದು ರೀತಿಯ ತೃಪ್ತಿ. ಅಷ್ಟು ಹೇಳಿದವ ಈ ಪಿತೃಗಳ ಅವಸ್ಥೆ ನೋಡ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಜರತ್ಕಾರು ಎಷ್ಟೇ ಶಠನಾದರೂ ಕೂಡ ಪಿತೃಗಳ ಈ ಅವಸ್ಥೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆತ ಆಕಾಶಕ್ಕೆ ಕೈ ಎತ್ತಿ, ನಾನು ಪಿತೃಗಳಿಗೆ ಮಾತು ಕೊಟ್ಟಿದ್ದೇನೆ, ನನ್ನದೇ ಹೆಸರಿನ ಒಂದು ಹೆಣ್ಣು ಸಿಕ್ಕಿತು ಅಂತ ಆದರೆ
ಕೊಡುವವ ತಾನೇ ಬಂದು ತೆಗೋ ಅಂತ ನನ್ನದ್ರ ಹೇಳುವುದಾದ್ರೆ ಕನ್ಯಾದಾನವನ್ನು ಸ್ವೀಕರಿಸುವುದಕ್ಕೆ ಈ ಒಬ್ಬ ಪ್ರತಿಗ್ರಹೀತೃ ಸಿದ್ಧನಾಗಿದ್ದಾನೆ ಅಂತ ಆಕಾಶಕ್ಕೆ ಕೈ ಎತ್ತಿ ಹೇಳಿದಂತೆ. ಆಕಾಶಕ್ಕೆ ಕೈ ಎತ್ತಿ ಹೇಳಿದರೆ ನೆಲ ನಡುಗಿತು. ನಡುಗಿದ ನೆಲದಲ್ಲಿ ಒಂದು ಬಿರುಕು ಬಿತ್ತು. ಬಿರುಕು ಬಿದ್ದ ನೆಲದಿಂದ ಒಂದು ಸರ್ಪ ಹೊರಗೆ ಬಂತು. ಸರ್ಪ ಹೊರಗೆ ಬಂದು ಇವನಿಗೆ ನನ್ನಲ್ಲಿ ಒಂದು ಹೆಣ್ಣಿದೆ ಕೊಡ್ಲಾ ಅಂತ ಕೇಳಿತು. ನೋಡಿ, ಅಂತೂ ಇವನಿಗೆ ಒಂದು ಹೆಣ್ಣು ಸಿಕ್ಕಿತು, ಈಗ ವ್ಯವಸ್ಥೆ ಆಯಿತು. ಬಂದದ್ದು ಯಾರು? ಬಿರುಕು ಬಿಟ್ಟಂತಹ ನೆಲ ಸೀಳಿ ಭೂಕಂಪನವಾಗಿ ಆ ಭಾಗದಿಂದ ಹೊರಬಂದು ಹೆಡೆ ಎತ್ತಿ ಮಾತಾಡಿದ ವ್ಯಕ್ತಿ ಯಾರು ಅಂದರೆ ವಾಸುಕಿ, ಸರ್ಪನಾಗಾಧಿಪತಿ. ಅವನಿಗೆ ನಾಗಾಧಿರಾಜ ವಾಸುಕಿ ಅಂತ ಹೆಸರು. ಆತ ಅನಂತ ಶೇಷ ಅವನ ತಮ್ಮ, ಕದ್ರುವಿನ ಎರಡನೆಯ ಮಗ. ಕದ್ರುವಿನಲ್ಲಿ ಕಶ್ಯಪ ಪ್ರಜಾಪತಿಗೆ ಆವಿರ್ಭವಿಸಿದಂತಹ ನಾಗವಂಶದ ಎರಡನೆಯ ಮಗ ವಾಸುಕಿ. ವಾಸುಕಿ ಅವನಿಗೆ ಒಬ್ಬಳು ಮಗಳು, ಅತ್ಯಂತ ಸುಂದರಿ, ನಾಗ ಕನ್ನಿಕೆಯವಳು. ಜರತ್ಕಾರು ಅಂತಲೇ ಹೆಸರಿಟ್ಟಿದ್ದಾನೆ. ಇದಕ್ಕೆ ಮತ್ತೆ ಇತಿಹಾಸ ಎಲ್ಲ ಬೇಡ, ನಮಗೆ ಇಲ್ಲಿದ್ದ ಇತಿಹಾಸ ಮಾತ್ರ ಸಾಕು. ತನ್ನ ಮಗಳಿಗೆ ಜರತ್ಕಾರು ಅಂತ ಹೆಸರಿಟ್ಟಿದ್ದಾನೆ. ಅಂತಹ ಜರತ್ಕಾರುವಿಗೆ ಜರತ್ಕಾರು ಎಂಬಂತಹ ಗಂಡನಿಗೆ ವರನಿಗೆ ಕೊಡಬೇಕು ಅಂತ ಯೋಚನೆ ಮಾಡಿ ಇಟ್ಟುಕೊಂಡಿದ್ದಾನೆ. ಯಾಕಂದ್ರೆ ಸರ್ಪಗಳಿಗೆ ಒಂದು ದೊಡ್ಡ ಅನರ್ಥ ಬರ್ತದೆ ಅಂತ ಒಂದು ಶಾಪ ಬಂದುಬಿಟ್ಟಿದೆ ಅಂತೆ. ಯಾರು ಶಾಪ ಕೊಟ್ಟದ್ದಂತೆ? ಅಮ್ಮ ಕೊಟ್ಟದ್ದು. ಮಕ್ಕಳಿಗೆ ಅಮ್ಮ ಕೊಟ್ಟ ಶಾಪ. ಅಮ್ಮ ಯಾರು? ಕದ್ರು. ಕದ್ರುವೇ ಮಕ್ಕಳಿಗೆ ಕೊಟ್ಟ ಶಾಪ. ನಿಮಗೆ ಮಹಾ ಅನರ್ಥ ಬಂದು ಬಿಡಲಿ ಅಂತ. ಏನೋ ಘಟನೆಗಳು ಘಟಿಸಿದೆ, ಅದೆಲ್ಲ ಇಲ್ಲೇ ಇದೆ, ಬಂದಾಗ ನೋಡೋಣ. ಅಂತೂ ಒಂದು ಶಾಪ ಬಿದ್ದಿದೆ. ಆ ಶಾಪದ ಕಾರಣದಿಂದ ಸರ್ಪಗಳೆಲ್ಲ ತಾವು ಸಾಯುವಂತಹ ಪ್ರಸಂಗ ಬರ್ತದೆ, ಮಹಾ ಅನಿಷ್ಟ ಬರ್ತದೆ. ಆ ಅನಿಷ್ಟ ಸಂರಕ್ಷಣೆ ಅದು ಒಬ್ಬ ಬ್ರಾಹ್ಮಣನಿಂದ ಆಗುವಂಥದ್ದು. ಅಂಥ ಬ್ರಾಹ್ಮಣ ಈ ಜರತ್ಕಾರು ಮಹಾಸಾಧಕ. ಆ ಜರತ್ಕಾರುವಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ನಮ್ಮ ಸರ್ಪವಂಶವನ್ನು ಉಳಿಸತಕ್ಕಂತಹ ಸಂತಾನವಾದೀತು ಅನ್ನುವ ಎಚ್ಚರದಿಂದ ಕಾಲತ್ರಯಜ್ಞನಾದಂತಹ ವಾಸುಕಿ ನಾಗರಾಜ ತನ್ನ ಮಗಳನ್ನು ಜರತ್ಕಾರುವಿಗೆ ಕೊಟ್ಟು ಮದುವೆ ಮಾಡಿದ. ಮದುವೆ ಸ್ವಲ್ಪ ಖಚಿತ ಆಯಿತು. ಇವನು ಹೇಳ್ತಾನೆ, ನಾನು ತಗೊಳ್ಳಲ್ಲ ಹೆಣ್ಣನ್ನು ಅಂತೆಲ್ಲ ಗಲಾಟೆ ಮಾಡ್ತಾನೆ. ವಾಸುಕಿ ಹೇಳ್ತಾನೆ, ಯಾಕೆ ತಗೊಳ್ಳುವುದಿಲ್ಲ ಅಂತ. ನನ್ನ ಹೆಸರಿನ ಹಾಗೆ ಅವಳ ಹೆಸರಲ್ಲ ಅಂತ ಹೇಳ್ತಾನೆ. ಅವ ಹೇಳ್ತಾನೆ, ಇಲ್ಲ ಅವಳ ಹೆಸರು ಜರತ್ಕಾರು ಅಂತ ಹೆಸರು ಅಂತ ಅವ ಹೇಳ್ತಾನೆ. ಇಲ್ಲ, ನೀನೀಗ ಸುಳ್ಳು ಹೇಳ್ತಾ ಇದ್ದಿ ಅಂತ ಹೇಳ್ತಾನೆ. ಸಲ ಏನೋ ಗಲಾಟೆ ಆಗ್ತದೆ. ಆಮೇಲೆ ಎಲ್ಲ ಅವ್ರದ್ದು ಜನನ ಪ್ರಮಾಣ ಪತ್ರ ಎಲ್ಲ ತರಬೇಕಾಗ್ತದೆ. ಇಲ್ಲ, ಅವಳದ್ದು ಜರತ್ಕಾರು ಅಂತ ಹೆಸರು ಅಂತ ಅಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ. ಎಲ್ಲ ತೀರ್ಮಾನ ಆಗಿ ಕೊನೆಗೆ ಇಬ್ಬರ ವಿವಾಹವಾಗ್ತದೆ. ವಿವಾಹವಾದ ಮೇಲೆ ಅವರ ಜೊತೆಗೆ ತೀರ್ಥಯಾತ್ರೆ, ತಪಸ್ಸು, ಇಬ್ಬರು ಜರತ್ಕಾರು ಅಂತ ಈಗ ಹೆಸರು. ಇಲ್ಲಿಯ ತನಕ ಜರತ್ಕಾರು ಅಂತ ಹೆಸರು, ಈಗ ಜರತ್ಕಾರು ಅಂತ. ಅದು ದ್ವಿವಚನ. ಗುರು ಅಂದರೆ ಗುರು ಅಂತ ಅರ್ಥ. ಗುರು ಅಂದರೆ ಇಬ್ಬರು ಗುರುಗಳು ಅಂತ ಅರ್ಥ. ಪರಿಚಾರ ಅಗ್ನಿ ಗುರು ಚರಿತ ವ್ರತಃ ಇಬ್ಬರು ಸೇರಿದಾಗ ಗುರು ಅಂತ ಆಗ್ತದೆ. ಹಾಗೆ ಇಲ್ಲಿ ಜರತ್ಕಾರು, ಜರತ್ಕಾರುಶ್ಚ ಜರತ್ಕಾರುಶ್ಚ ಜರತ್ಕಾರು ಅಂತ ಇಬ್ಬರು ಜರತ್ಕಾರುಗಳು. ಅವರಿಬ್ಬರು ಒಟ್ಟಿಗೆ ಸೇರಿ ಬಹಳಷ್ಟು ಧರ್ಮ ಸಾಧನೆಯನ್ನು ಮಾಡಿದ್ದಾರೆ. ಅವರ ಧಾರ್ಮಿಕತೆಯ ಫಲವಾಗಿಯೇ ಆಕೆ ಗರ್ಭಿಣಿಯಾಗಿದ್ದಾಳೆ. ಆ ಧರ್ಮದ ಬಲದಿಂದ ಆದಂತಹ ಗರ್ಭದಲ್ಲೇ ವೇದಜ್ಞಾನವನ್ನು ಪಡೆದಂತಹ ಗರ್ಭ ಅದು. 9 ನವಮಾಸ ತುಂಬಿದೆ. 10ನೆಯ ಮಾಸದಲ್ಲಿ 9 ದಿನಗಳು ಕಳೆದಿದ್ದಾವೆ, 9 ಗಳಿಗೆ ಕಳೆದಿದೆ. ನವಮಾಸ, ನವದಿನ, ನವಘಟಿಕ ಅಂತ ಹೇಳತಕ್ಕಂತಹ ಪೂರ್ಣ ಗರ್ಭದ ಆ ಸಂಪೂರ್ಣ ಕಾಲದಲ್ಲಿ ಒಂದು ಸುಂದರವಾದ ಗಂಡು ಶಿಶುವಿಗೆ ಜರತ್ಕಾರು ಜನ್ಮ ಕೊಟ್ಟಿದ್ದಾಳೆ. ಆ ಮಗುವಿಗೆ 11ನೆಯ ದಿವಸ ಅಕ್ಕಿಯಲ್ಲಿ ಬರೆದು ನಾಮಕರಣ ಮಾಡಿದ್ದಾರೆ. ಆಸ್ತಿಕ ಅಂತ ಹೆಸರು. ಹೀಗೆ ಆಸ್ತಿಕನ ಜನನವಾಯಿತು. ಈ ಆಸ್ತಿಕ ದೊಡ್ಡ ಸಾಧಕ, ಬಾಲ್ಯದಿಂದಲೇ ಭಗವದ್ಭಕ್ತ, ಶಾಸ್ತ್ರಜ್ಞ. ತನ್ನಲ್ಲಿ ಜನ್ಮಾಂತರದ ಶಾಸ್ತ್ರಜ್ಞತೆ ಇರುವ ಕಾರಣದಿಂದಲೇ ಗುರುಗಳಲ್ಲಿ ಅಧ್ಯಯನ ಮಾಡುವುದು ಅವನಿಗೆ ಬಹಳ ಸುಲಭವಾಗಿ ಹೋಯಿತು. ಮಹಾಶಾಸ್ತ್ರಜ್ಞನಾಗಿ ಅನೇಕ ಮಂತ್ರಗಳನ್ನು ತಾನು ಸಾಧನೆ ಮಾಡಿಕೊಂಡಂತಹ ಸಾಧಕ ಆತ ಆಸ್ತಿಕ. ಈ ಆಸ್ತಿಕನ ಕಥೆಯನ್ನು ಇಲ್ಲಿ ನಿಲ್ಲಿಸಿ ಪ್ರಮತಿ ತನ್ನ ಮಗನಾದಂತಹ ರುರುವಿಗೆ ಸ್ವಲ್ಪ ಬೇರೆ ಕಥೆ ಹೇಳ್ತಾನೆ. ಏನಂದರೆ, ಆ ಸರ್ಪಗಳು ಅವುಗಳೆಲ್ಲ ಸಾಯಬೇಕು ಅಂತ ಶಾಪ ಬಿದ್ದಿತ್ತಲ್ವ, ಆ ಶಾಪದ ಹಿನ್ನೆಲೆ ಏನು? ಒಂದು ಕಥೆ, ಒಂದು ಪುಟ್ಟ ಕಥೆ, ಒಂದು 3-4 ನಿಮಿಷದಲ್ಲಿ ಈಗ ನಿಲ್ಲಿಸ್ತೇನೆ. ಏನು ಕಥೆ ಅಂದರೆ, ಕಶ್ಯಪ ಪ್ರಜಾಪತಿಗೆ ಅನೇಕ ಪತ್ನಿಯರು. ಅದರಲ್ಲಿ ಒಬ್ಬಳಿಗೆ ವಿನತಾ ಅಂತ ಹೆಸರು, ಮತ್ತೊಬ್ಬಳಿಗೆ ಕದ್ರು ಅಂತ ಹೆಸರು.
ವಿನತೆ ಮತ್ತು ಕದ್ರು ಇಬ್ಬರೂ ಕೂಡ ಪ್ರಜಾಪತಿ ಕಶ್ಯಪನನ್ನು ಬಹಳಷ್ಟು ಸೇವೆ ಮಾಡಿದರು. ಇಬ್ಬರ ಮೇಲೆಯೂ ಕೂಡ ಬಹಳ ಪ್ರೀತಿ ಆಯ್ತಂತೆ ಕಶ್ಯಪ ಪ್ರಜಾಪತಿಗೆ. ಅವರ ಹತ್ರ ಕೇಳಿದ, ನಿಮಗೇನು ಬೇಕು ನನ್ನಿಂದ, ಏನು ನೀವು ಬಯಸಿದ್ದೀರಿ, ಎಂತಹ ಸಂತಾನವನ್ನು ಬಯಸಿದ್ದೀರಿ ಅಂತ ಕೇಳಿದ. ಆವಾಗ ಕದ್ರು ಹೇಳ್ತಾಳೆ, ಮಹಾಬಲಶಾಲಿಗಳಾದ ಸರ್ಪಗಳು ನನಗೆ ಮಕ್ಕಳಾಗಿ ಹುಟ್ಟಬೇಕು ಅಂತ ಕದ್ರು ಕೇಳ್ತಾಳೆ. ಓಹೋ ಅಂತ ಪಕ್ಕದಲ್ಲಿದ್ದ ವಿನತೆಯನ್ನು ಕೇಳ್ತಾಳೆ, ಎಷ್ಟು ಸರ್ಪಗಳು ಬೇಕು? ಆಗ ವಿನತೆ ಉತ್ತರ ಕೊಡುವುದಿಲ್ಲ, ಯಾಕಂದ್ರೆ ನನ್ನ ಸವತಿಗೆ ಎಷ್ಟು ಸರ್ಪ ಬೇಕು ನಾನೇನು ಉತ್ತರ ಕೊಡು. ಕದ್ರುವೇ ಉತ್ತರ ಕೊಡ್ತಾಳೆ, ನನಗೆ ಒಂದಲ್ಲ ಎರಡಲ್ಲ ಸಹಸ್ರಾರು ಸರ್ಪಗಳು ಮಹಾಬಲಶಾಲಿಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು. ಸರಿ, ಇಂಥ ವಿನತೆಗೆ ಏನು ಬೇಕು? ವಿನತೆ ಹೇಳ್ತಾಳೆ, ನನಗೆ ಸಹಸ್ರಾರು ಎಲ್ಲ ಬೇಡ, ಎರಡು ಸಾಕು ಅಂತ ಹೇಳ್ತಾಳೆ. ಎರಡೂ ಕೂಡ ಎಂಥದ್ದು? ಸರ್ಪ ಅಲ್ಲ, ಆಕಾಶದಲ್ಲಿ ಹಾರುವ ಹಕ್ಕಿಗಳು ಬೇಕು. ಎತ್ತರ ಎತ್ತರಕ್ಕೆ ಹಾರುವ, ಬಿಲದಲ್ಲಿ ಒಳಗೆ ನುಗ್ಗುವ ಸರ್ಪವೇ. ನೋಡಿ, ಅವರ ಸವತಿ ಏನೋ ಇತ್ತು ಅಂತ ಅರ್ಥ. ನಮ್ಮಲ್ಲಿ ಆ ಬಿಲದಲ್ಲಿ ನುಗ್ಗುವ, ನೆಲಕ್ಕೆ ಇಳಿಯುವ ಸರ್ಪಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದು ಬೇಡ. ನನ್ನ ಹೊಟ್ಟೆಯಲ್ಲಿ ಆಕಾಶದಲ್ಲಿ ಎತ್ತರೆತ್ತರಕ್ಕೆ ಹಾರತಕ್ಕಂತಹ ಗಿಡುಗ ಪಕ್ಷಿಗಳು ನನ್ನಲ್ಲಿ ಆವಿರ್ಭವಿಸಿದೆ. ಇವರಿಬ್ಬರ ವರದ ಪರಿಣಾಮವಾಗಿ ಕಶ್ಯಪ ಪ್ರಜಾಪತಿ ಅವರಿಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಈಕೆ ಅನೇಕ ಮೊಟ್ಟೆಗಳನ್ನು ಹೆರ್ತಾಳಂತೆ. ಒಂದು ದೊಡ್ಡ ಮೊಟ್ಟೆ ಹೇಳ್ತಾಳೆ, ಆ ಮೊಟ್ಟೆಯ ಒಳಗೆ ಸಾವಿರಾರು ಸಾಸಿವೆ ಕಾಳುಗಳಿದ್ದ ಹಾಗೆ ಮೊಟ್ಟೆಗಳಿರ್ತವೆ. ಅವೆಲ್ಲವೂ ಸೇರಿ ಅನೇಕ ಸರ್ಪಗಳು ಆವಿರ್ಭವಿಸಿದವು. ಅದರಲ್ಲಿ ಮೊದಲು ಹುಟ್ಟಿದ ವಶೇಷ, ಎರಡನೆಯವ ವಾಸುಕಿ, ಮೂರನೆಯವ ಧೃತರಾಷ್ಟ್ರ, ನಾಲ್ಕನೆಯವ ಐರಾವತ, ಆರನೆಯವ ತಕ್ಷಕ, ಏಳನೆಯವ ಕರ್ಕೋಟಕ. ಹೀಗೆ ಸರ್ಪಗಳು, ಬಹಳಷ್ಟು ಸರ್ಪಗಳು ಅಲ್ಲಿ ಆವಿರ್ಭಾವಗೊಂಡಿದ್ದಾರೆ. ಆದರೆ ವಿನತೆಗೆ ಹೊಟ್ಟೆ ಆಗಿದೆ, ಹುಟ್ಟುತ್ತಾ ಇಲ್ಲ. ಎರಡು ಮೊಟ್ಟೆಗಳು ಹುಟ್ಟಿದವು. ಎರಡು ಮೊಟ್ಟೆ ಹುಟ್ಟಿದೆ. ಆ ಕಡೆ ಅಷ್ಟೂ ಮೊಟ್ಟೆಗಳು ಕೂಡ ಸರ್ಪಗಳಾಗಿ ಆಗಿದೆ, ಅಂಡಜ ಸರ್ಪಗಳು. ಇವಳಿಗೆ ಎರಡು ಮೊಟ್ಟೆ ಹುಟ್ಟಿದೆ, ಹಕ್ಕಿ ಹುಡ್ತಾನೆ ಇಲ್ಲ. ಕಾದು ಈ ಮಕ್ಕಳೆಲ್ಲ ಸರ್ಪಗಳೆಲ್ಲ ಭಾರಿ ಬಲಿಷ್ಠರಾಗಿ ಹತ್ತಿತ್ತ ಓಡಾಡ್ತಾವೆ, ಈ ಅಮ್ಮನನ್ನು ನೋಡ್ತಾವೆ, ನಿಂಗೆ ಮಕ್ಕಳಿಲ್ಲ ಅಂತ ಅವುಗಳೇ ಹಂಗಿಸುವಲ್ಲಿಗೆ ಬಂತಿದ್ದಕ್ಕೆ. ಇನ್ನು ವಿನತೆಗೆ ಸಹಿಸುವುದಕ್ಕಾಗಲಿಲ್ಲ. ಏನು ಎಷ್ಟು ದಿವಸ ಆಯಿತು ಮೊಟ್ಟೆ, ಆ ಮೊಟ್ಟೆ ಇನ್ನೂ ಒಡಿಲಿಲ್ಲ ಅಂತ ಒಂದು ಮೊಟ್ಟೆಯನ್ನು ಗುದ್ದಿಲ್ಲ, ಒಂದು ಕಲ್ಲು ಹಿಡ್ಕೊಂಡು ಗುದ್ದಿದಾಗ ಒಳಗಿನಿಂದ ಒಂದು ಮಗು. ಹಕ್ಕಿ ಕೆಂಪಾಗಿದೆ. ಕೆಂಪಾದ ಹಕ್ಕಿಯ ಶರೀರದ ಬಣ್ಣ ಇನ್ನೂ ಕೂಡ ಹುಟ್ಟುವುದಕ್ಕೆ ಬೇಕಾದಷ್ಟು ಬೂದು ಬಣ್ಣ ಆಗಲಿಲ್ಲ. ಅರ್ಧದಷ್ಟು ಬೆಳೆದಿದೆ, ಅರ್ಧದಷ್ಟು ಬೆಳೆದಿಲ್ಲ. ಕಾಲು ಇಲ್ಲ. ಇನ್ನೊಂದಷ್ಟು ಕಾಲ ಬಿಟ್ಟಿದ್ರೆ ಕಾಲು ಇರ್ತಿತ್ತು, ಕಾಲಿಲ್ಲ. ಅವನಿಗೆ ಸಿಟ್ಟು ಬರ್ತದೆ, ಆ ಮಗನಿಗೆ ಅಮ್ಮನ ಮೇಲೆ ಸಿಟ್ಟು ಬರ್ತದೆ. ಏನು ನಾನು ಚೆನ್ನಾಗಿ ಬೆಳೆಯುವುದಕ್ಕಿಂತ ಮುಂಚೆಯೇ ನನ್ನನ್ನು ಗುದ್ದಿ ಹಾಳು ಮಾಡಿದೆಯಲ್ಲ, ನನಗೆ ಕಾಲೇ ಇಲ್ಲ, ಅರ್ಧದಷ್ಟು ಮಾತ್ರ ಬೆಳೆದು ಬಿಟ್ಟಿದ್ದೇನೆ. ಕಶ್ಯಪ ಪ್ರಜಾಪತಿಗಳು ಬಂದು ಆ ಮಗುವಿಗೆ ಅನುಗ್ರಹ ಮಾಡ್ತಾರೆ. ನಿನಗೆ ಕಾಲಿಲ್ಲದೆ ಇದ್ದದ್ದು ಒಳ್ಳೇದಾಯ್ತು. ಇನ್ನೂ ನೀನು ಬೂದು ಬಣ್ಣಕ್ಕೆ ಬರದೆ ಕೆಂಪಾಗಿ ಹಾಗೇ ಇದೆಯಲ್ಲ, ಅರುಣ ವರ್ಣದಲ್ಲಿ ಇದೆಯಲ್ಲ, ಆದ್ರಿಂದ ನಿನಗೆ ಅರುಣ ಅಂತಲೇ ಹೆಸರು. ಅರುಣನಾದ ನೀನು ಕಾಲು ಇಲ್ಲದೆ ಇರುವುದರಿಂದ ಸೂರ್ಯನಿಗೆ ಸಾರಥಿ ಆಗು. ಯಾಕಂದ್ರೆ ಕಾಲಿದ್ದವರೆಲ್ಲ ಬ್ರೇಕ್ ಆಗ್ತಾರೆ, ಸೂರ್ಯನಿಗೆ ಬ್ರೇಕ್ ಹಾಕಬಾರ್ದು. ಸೂರ್ಯನ ರಥದಲ್ಲಿ ಅರುಣ ಸಾರಥಿ ಎನಿಸಿದಂತಹ ನೀನು ಸೂರ್ಯ ಸಾರಥಿಯಾಗಿ ಅರುಣೋದಯ, ಸೂರ್ಯೋದಯಕ್ಕಿಂತ ಮುಂಚೆ ಸಾರಥಿ ಕಾಣಿಸಿಕೊಳ್ಳುವ ಹಾಗೆ ಅರುಣೋದಯ ಕಾಲವನ್ನು ನಿರ್ಮಾಣ ಮಾಡುವಂತ ಈ ಮುಂದೆ ಹುಟ್ಟತಕ್ಕಂತಹ ಗರುಡನಿಗೆ ತಮ್ಮನಾಗಿ ಹುಟ್ಟಿದವ, ಮೊದಲು ಅಣ್ಣನಾಗಿ ಹುಟ್ಟಿದವ, ಆದರೆ ತಮ್ಮವ. ಯಾಕಂದ್ರೆ ಬೆಳವಣಿಗೆಯಲ್ಲಿ ಅವನಿಗಿಂತ ಕಡಿಮೆ, ಆದರೆ ಹುಟ್ಟಿದ್ದು ಮೊದಲು. ಅಂಡಗಳು ಒಟ್ಟಿಗೆ ಹುಟ್ಟಿದ್ದು. ಆ ಒಟ್ಟಿಗೆ ಹುಟ್ಟಿದ ಅಂಡದಲ್ಲಿ ಒಂದು ಅಂಡದಲ್ಲಿ ಅರುಣನ ಜನ್ಮವಾಯಿತು. ಅದೆಷ್ಟೋ ಕಾಲವಾದ ನಂತರ ಮತ್ತೊಂದು ಅಂಡದಿಂದ ವೈನತೆಯನ ಉತ್ಪತ್ತಿ ಆಗ್ತದೆ. ವೈನತೆಯ ಅಂದರೆ ಗರುಡ, ವಿನತೆಯ ಮಗನಾದ್ರಿಂದ ಅವನನ್ನು ವೈನತೆಯ ಅಂತ ಕರೀತಾರೆ. ಆ ಗರುಡ ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆಯೇ ಈ ಸರ್ಪಗಳಿಗೂ ಈ ಅರುಣನ ತಾಯಿಯಾದಂತಹ ವಿನತೆಗೂ ದೊಡ್ಡ ಕಂದಕ ನಿರ್ಮಾಣವಾಗಿತ್ತು. ಆ ಕಂದಕದ ಕಾರಣದಿಂದ ಪರಸ್ಪರ ದ್ವೇಷಗಳೇ, ಅಸೂಯೆಗಳೇ ಅಲ್ಲಿ ತುಂಬಿಬಿಟ್ಟಿದ್ವು. ಈಕೆ ಆ ಕದ್ರುವಿನ ದಾಸಿಯಾಗಿ ಕೆಲಸ ಮಾಡಬೇಕಾದಂತಹ ಪ್ರಸಂಗ ಬಂದು ಒದಗಿತ್ತು. ಆ ದಾಸ್ಯವನ್ನು ಬಿಡಿಸಿದವ ಆ ವೈನತೆಯ ಅನ್ನುವ ಕಥೆಯನ್ನು ನಾಳೆ ಹೇಳ್ತೇನೆ ಅಂತ ಹೇಳಿದ್ರು. ನಾಳೆ ನಮ್ಮ ಉಪನ್ಯಾಸ ಉಪಸಂಹಾರ ಆಗ್ತದೆ. ನಾಳೆ ಈ ಗರುಡನ ಕಥೆಯ ಜೊತೆಗೆ ಜನಮೇಜಯ ಸರ್ಪಯಾಗ ಶುರು ಮಾಡಿದ ಅನ್ನುವ ಕಥೆಯನ್ನು ಹೇಳ್ತಾ ನಾಳೆ ದಿವಸ ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.